Yes, sir. ಕಾಣ್ತಾ ಇದೆ ಬೋರ್ಡ್? Yes, sir. ಓಕೆ. So welcome back in the rules of inference revision class. So in rules of inference ಅಲ್ಲಿ we are going to see certain rules which we are going to follow for solving the rules of inference problem. In that, the first rules of inference say about a proposition P. ಈ ತರ ಒಂದು ಪ್ರಪೋಸಿಷನ್ ಇರುತ್ತೆ. P conditional Q and this is whole equivalent to Q. ಈ ತರ ಬರುತ್ತೆ. Are you able to see this? P ಅನ್ನೋದು ಒಂದು ಪ್ರಪೋಸಿಷನ್, P conditional Q. P and P conditional Q ಇದ್ರೆ this whole thing is equivalent to Q ಅಂತ ಹೇಳ್ತಾರೆ. Okay, here this P and P conditional Q is premises. We call this as premises and this we call it as conclusion. ಇದನ್ನ ನಾವೆಂತ ಕರಿತೀವಿ? ಕನ್ಕ್ಲೂಷನ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇದು ಫಸ್ಟ್ ರೂಲ್ ಹೇಳ್ತಾ ಬರುತ್ತೆ. ರೂಲ್ ಆಫ್ ಇನ್ಫರೆನ್ಸ್, ಒಂದು ಪ್ರಪೋಸಿಷನ್ ಪಿ ಅಂತ ಇರುತ್ತೆ, ಅದಕ್ಕೆ ಅದ್ರ ಜೊತೆ ಇನ್ನೊಂದು ಸೆಕೆಂಡ್ ಪ್ರಪೋಸಿಷನ್, ಇದು ಪ್ರಪೋಸಿಷನ್ 1, ಪ್ರಪೋಸಿಷನ್ 2 ಅಂತ ಅನ್ಕೊಳ್ಳಿ. ಪ್ರಪೋಸಿಷನ್ 1 ಇಸ್ ಪಿ, ಸೆಕೆಂಡ್ ಪ್ರಪೋಸಿಷನ್ ಇಸ್ ಪಿ ಕಂಡೀಷನಲ್ ಕ್ಯೂ. ಈ ಎರಡು ಈ ತರ ಪ್ರಪೋಸಿಷನ್ ನಮಗೆ ಪ್ರಿಮಿಸಿಸ್ ಅಲ್ಲಿ ಇದ್ರೆ ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲೆಂಟ್ ಟು ಕನ್ಕ್ಲೂಷನ್. ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲೆಂಟ್ ಟು ಕನ್ಕ್ಲೂಷನ್. ಪೂಜಾ ಮ್ಯೂಟ್ ಮಾಡಿ. ಓಕೆ, ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲೆಂಟ್ ಟು ಕ್ಯೂ. ಇದು ನಮಗೆ ಒಂದು ಕನ್ಕ್ಲೂಷನ್. ಇದನ್ನ ಲಾಜಿಕಲ್ ಇಂಪ್ಲಿಮೆಂಟೇಷನ್ ಅಲ್ಲಿ ಹೆಂಗ್ ತೋರಿಸ್ತಾ ಬರ್ತೀವಿ? ಪಿ ಅಂಡ್ ಪಿ ಕಂಡೀಷನಲ್ ಕ್ಯೂ. ಓಕೆ, ಪಿ ಅಂಡ್ ಪಿ ಕಂಡೀಷನಲ್ ಕ್ಯೂ ಈಸ್ ಹೋಲ್ ಕಂಡೀಷನಲ್ ಟು ಕ್ಯೂ. ಈ ತರ ಆಗುತ್ತೆ. ಅಂದ್ರೆ ಇಲ್ಲಿ ಇದು ಪಿ ಕಂಡೀಷನಲ್ ಕ್ಯೂ ಇದೆಯಲ್ಲ, ಇದ್ರ ಮಧ್ಯೆ ಏನಿರುತ್ತೆ? ನಮಗೆ ಆಂಡ್ ಆಪರೇಷನ್ ಬರುತ್ತೆ. ಇದ್ರ ಮಧ್ಯೆ ಏನ್ ಬರುತ್ತೆ? ಆಂಡ್ ಆಪರೇಷನ್ ಬರುತ್ತೆ. ಏನು ಇಲ್ಲ ಅಂದ್ರೆ ಸ್ಟೇಟ್ಮೆಂಟ್ಸ್ ಪ್ರಕಾರ ಹೋದ್ರೆ ಇದು ಫಸ್ಟ್ ಸ್ಟೇಟ್ಮೆಂಟ್, ಇದು ಸೆಕೆಂಡ್ ಸ್ಟೇಟ್ಮೆಂಟ್. ಈ ತರ ಇದ್ದಾಗ ಇವೆರಡರ ಮಧ್ಯೆ ಬೈ ಡಿಫಾಲ್ಟ್ ಏನಿರುತ್ತೆ? ಆಂಡ್ ಆಪರೇಷನ್ ಇರುತ್ತೆ. ನಾವು ಅದನ್ನ ಲಾಜಿಕಲ್ ಇಂಪ್ಲಿಕೇಶನ್ಸ್ ಅಲ್ಲಿ ತೋರಿಸ್ಬೇಕಾದ್ರೆ ಪಿ ಅಂಡ್ ಪಿ ಕಂಡೀಷನಲ್ ಕ್ಯೂ ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್, ಇದು ಫಸ್ಟ್ ಸ್ಟೇಟ್ಮೆಂಟ್ ಆಗುತ್ತೆ, ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಆರ್ ಲಾಜಿಕಲಿ ಈಕ್ವಲೆಂಟ್ ಟು ಕ್ಯೂ. ಓಕೆ, ಇದೆರಡು ಸೇರಿಸ್ಕೊಂಡು ಇದನ್ನ ನಮ್ಮ ಎಲ್ಲಿಗೆ ಈಕ್ವಲೆಂಟ್ ಆಗುತ್ತೆ? ದಿಸ್ ಇಸ್ ಈಕ್ವಲೆಂಟ್ ಟು, ದಿಸ್ ಇಸ್ ಗೋಯಿಂಗ್ ಟು ಪ್ರೊವೈಡ್ ಮೀ ದ ಕನ್ಕ್ಲೂಷನ್, ದ ಕ್ಯೂ ಅಂತಾನೆ ಕೊಡ್ತಾ ಹೋಗುತ್ತೆ. ಸೊ ಇದನ್ನ ಈ ತರ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇದನ್ನ ನಾವೇಂತ ಕರಿತೀವಿ? ವಿ ಕಾಲ್ ದಿಸ್ ಆಸ್ ರೂಲ್ ಆಫ್ ಡಿಟ್ಯಾಚ್ಮೆಂಟ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ರೂಲ್ ಆಫ್ ಡಿಟ್ಯಾಚ್ಮೆಂಟ್. ರೂಲ್ ಆಫ್ ಡಿಟ್ಯಾಚ್ಮೆಂಟ್ ಅಂದ್ರೆ ಈಗ ನಿಮ್ ಸ್ಟೇಟ್ಮೆಂಟ್ ಅಲ್ಲಿ ಎರಡು ಸ್ಟೇಟ್ಮೆಂಟ್ ಇದೆ ಅಂತ ಅನ್ಕೊಳ್ಳಿ. ಒಂದು ಪಿ ಸ್ಟೇಟ್ಮೆಂಟ್, ಇನ್ನೊಂದು ಸ್ಟೇಟ್ಮೆಂಟ್ ಯಾವ ತರ ಇರುತ್ತೆ? ಪಿ ಕಂಡೀಷನಲ್ ಕ್ಯೂ. ಪಿ ಕಂಡೀಷನಲ್ ಕ್ಯೂ ಸ್ಟೇಟ್ಮೆಂಟ್ ತರ ಇರುತ್ತೆ ಅಂದ್ರೆ ಅದ್ರಲ್ಲಿ ಏನೇನ್ ಇರ್ಬೇಕು? ಕೀವರ್ಡ್ಸ್ ಇಫ್ ಮತ್ತೆ ದೆನ್, ಆ ತರದ್ ಏನೇನಿತ್ತಲ್ಲ ಆ ತರ ಎಲ್ಲ ಕೀವರ್ಡ್ಸ್ ಗಳು ಇದ್ರೆ ನಾವು ಅದನ್ನ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಆ ತರ ಕಂಡೀಷನಲ್ ಸ್ಟೇಟ್ಮೆಂಟ್ ಇದ್ರೆ ಅವಾಗ ನಾವು ಅದನ್ನ ಯಾವ್ದಕ್ಕೆ ಈಕ್ವಲೆಂಟ್ ಆಗಿ ಬರ್ಕೋಬಹುದು? ಅದನ್ನ ನಾವು ಕ್ಯೂಗೆ ಈಕ್ವಲೆಂಟ್ ಆಗಿ ಬರ್ಕೊಳ್ತಾ ಹೋಗ್ಬೋದು. ಸೊ ಇದನ್ನ ನಾವೇಂತ ಕರಿತೀವಿ? ವಿ ಕಾಲ್ ದಿಸ್ ಆಸ್ ರೂಲ್ ಆಫ್ ಡಿಟ್ಯಾಚ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಈಗ ರೂಲ್ ಆಫ್ ಡಿಟ್ಯಾಚ್ಮೆಂಟ್ ಗೆ ಒಂದು ಎಕ್ಸಾಂಪಲ್ ನ ಹೇಳ್ತೀನಿ. ಜಸ್ಟ್ ಅ ಸೆಕೆಂಡ್. ಓಕೆ, ಓಕೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ವಾಟ್ ಈಸ್ ರೂಲ್ ಆಫ್ ಡಿಟ್ಯಾಚ್ಮೆಂಟ್ ಹೆಂಗ್ ಹೇಳುತ್ತೆ, ಇದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡೋಣ? ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್ ಫಾರ್ ದಿಸ್. ಲೆಟ್ ಅಸ್ ಕನ್ಸಿಡರ್ ದ ಪಿ. ಪಿ ಒಂದು ಸ್ಟೇಟ್ಮೆಂಟ್ ತಗೋತೀನಿ. ವಾಟ್ ಈಸ್ ಪಿ? ಇಸ್ ಇಟ್ ಈಸ್ ರೈನಿಂಗ್. ಈಗಿನ ಕರೆಂಟ್ ಕಂಡೀಷನ್ ತಗೊಳ್ಳೋಣ. ಇಟ್ ಈಸ್ ರೈನಿಂಗ್, ದಟ್ ಈಸ್ ಪಿ ಸ್ಟೇಟ್ಮೆಂಟ್. ದೆನ್ one more statement is Q. I will study for exam. I will study for exam. ಇದ ಎರಡು ಸ್ಟೇಟ್ಮೆಂಟ್ ಇದೆ. ಅಕಾರ್ಡಿಂಗ್ ಟು ದ ಲಾ ಏನ್ ಹೇಳುತ್ತೆ?
ಫಸ್ಟ್ ಸ್ಟೇಟ್ಮೆಂಟ್ ಏನು, ಇಟ್ ಈಸ್ ರೈನಿಂಗ್. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ಹೆಂಗಿದೆ? ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಪಿ ಕಂಡೀಷನಲ್ ಕ್ಯೂ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಪಿ ಕಂಡೀಷನಲ್ ಕ್ಯೂ. ಪಿ ಕಂಡೀಷನಲ್ ಕ್ಯೂ ನಾನೀಗ ಸ್ಟೇಟ್ಮೆಂಟ್ ಪ್ರಕಾರ ಬರೆದ್ರೆ ಹೆಂಗಾಗುತ್ತೆ? ಪಿ ಕಂಡೀಷನಲ್ ಕ್ಯೂ ಈಗ ಸ್ಟೇಟ್ಮೆಂಟ್ ಪ್ರಕಾರ ಬರೆದ್ರೆ, ಇಫ್ ಇಟ್ ಈಸ್ ರೈನಿಂಗ್, ಕಂಡೀಷನಲ್ ಸ್ಟೇಟ್ಮೆಂಟ್ ಅಲ್ಲ, ಕಂಡೀಷನಲ್ ಸ್ಟೇಟ್ಮೆಂಟ್ ಏನಿರ್ಬೇಕು? ಇಫ್ ದೆನ್ ಇರ್ಬೇಕು. ಇಫ್ ಇಟ್ ಈಸ್ ರೈನಿಂಗ್ ದೆನ್ ಐ ವಿಲ್ ಸ್ಟಡಿ ಫಾರ್ ಎಕ್ಸಾಮ್. ಓದಂಗಾಗತ್ತಾ ಮಳೆ ಬರ್ತಿದ್ರೆ ಎಕ್ಸಾಮಿಗೆ? ಏನ್ ವಿಕಾಸ್? ಇಫ್ ಇಟ್ ಈಸ್ ರೈನಿಂಗ್ ದೆನ್ ಐ ವಿಲ್ ಸ್ಟಡಿ ಫಾರ್ ಎಕ್ಸಾಮ್. ಅವ್ರು ಕೊಟ್ಟಿರೋದು ಈ ತರ ಆಗುತ್ತೆ. ಅಂದ್ರೆ ಇಲ್ಲಿ ನಾವೇನು ಹೆಂಗ್ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಇನ್ ದ ಪ್ರಿಮಿಸಿಸ್ ವಿ ಹ್ಯಾವ್ ಟೂ ಪ್ರಪೋಸಿಷನ್ಸ್, ಪಿ ಅಂಡ್ ಪಿ ಕಂಡೀಷನಲ್ ಕ್ಯೂ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಂಗಿದೆ? ಪಿ ಗೆ ಒಂದು ಆರ್ಗ್ಯುಮೆಂಟ್. ಏನ್ ಆರ್ಗ್ಯುಮೆಂಟ್? ಇಟ್ ಈಸ್ ರೈನಿಂಗ್ ಈಸ್ ಪಿ. ಇಟ್ ಈಸ್ ರೈನಿಂಗ್ ಈಸ್ ಪಿ. ದೆನ್ ಕ್ಯೂ ಇಸ್ ಐ ವಿಲ್ ಸ್ಟಡಿ ಫಾರ್ ಎಕ್ಸಾಮ್. ಇದು ಸೆಕೆಂಡ್ ಆರ್ಗ್ಯುಮೆಂಟ್. ಈ ಪ್ರಿಮಿಸಿಸ್ ಅಲ್ಲಿ ಏನ್ ಹೇಳುತ್ತೆ? ಎರಡು ಆರ್ಗ್ಯುಮೆಂಟ್. ಯಾವುದು? ಫಸ್ಟ್ ಆರ್ಗ್ಯುಮೆಂಟ್ ಏನು? ಪಿ. ಅಂಡ್ ಸೆಕೆಂಡ್ ಆರ್ಗ್ಯುಮೆಂಟ್ ಏನು? ಪಿ ಕಂಡೀಷನಲ್ ಕ್ಯೂ. ಇದ್ರ ಪ್ರಕಾರ ನಾ ಏನ್ ಹೇಳ್ಬೋದು? ಐ ಕ್ಯಾನ್ ಪ್ರೊವೈಡ್ ದ ಕನ್ಕ್ಲೂಷನ್ ದಟ್ ಇಟ್ ಈಸ್ ಕ್ಯೂ. ಕನ್ಕ್ಲೂಷನ್ ಏನಾಗುತ್ತೆ? ದೇರ್ ಫೋರ್ ಕನ್ಕ್ಲೂಷನ್ ಇಸ್ ಐ ವಿಲ್ ಸ್ಟಡಿ ಫಾರ್ ಎಕ್ಸಾಮ್. ದಿಸ್ ಈಸ್ ವಾಟ್ ಕನ್ಕ್ಲೂಷನ್. ಐ ವಿಲ್ ಸ್ಟಡಿ ಫಾರ್ ಎಕ್ಸಾಮ್. ಈ ತರ ಬರುತ್ತೆ. ಓಕೆ, ಇದು ಕನ್ಕ್ಲೂಷನ್ ಹೇಳೋದು. ಪ್ರಿಮಿಸಿಸ್ ಹಿಂಗಿರುತ್ತೆ. ಎರಡು ಪ್ರಪೋಸಿಷನ್ಸ್ ನಾನು ಇಟ್ಕೊಂಡ್ರೆ, ಇಟ್ ಈಸ್ ರೈನಿಂಗ್ ಅಂಡ್ ಇಟ್ ವಿಲ್ ಸ್ಟಡಿ ಫಾರ್ ಎಕ್ಸಾಮ್. ಐ ವಿಲ್ ಸ್ಟಡಿ ಫಾರ್ ಎಕ್ಸಾಮ್. ಪಿ ಅನ್ನೋದೊಂದು, ಕ್ಯೂ ಅನ್ನೋದೊಂದು. ಎರಡು ನಾವು ಪ್ರಪೋಸಿಷನ್ಸ್ ಯೂಸ್ ಮಾಡ್ತಿದೀವಿ. ಎಲ್ಲಿ? ಪ್ರಿಮಿಸಿಸ್ ಅಲ್ಲಿ ಎರಡು ಪ್ರಪೋಸಿಷನ್ಸ್ ಇರುತ್ತೆ, ಪಿ ಅಂಡ್ ಕ್ಯೂ. ಈ ಎರಡು ಪ್ರಪೋಸಿಷನ್ ಯಾವ ತರ ಇದೆ? ಪಿ ಕಂಡೀಷನಲ್ ಕ್ಯೂ ಈ ತರ ಇದೆ. ಈ ತರ ಇದ್ರೆ ಇದೆರಡು ಈಕ್ವಲೆಂಟ್ ಯಾವ್ದಕ್ಕಾಗುತ್ತೆ ಅಂದ್ರೆ, ದೆನ್ ಇಟ್ ಈಸ್ ಈಕ್ವಲೆಂಟ್ ಟು ದ ಕ್ಯೂ. ದೇರ್ ಫೋರ್ ಇಟ್ ಈಸ್ ಈಕ್ವಲೆಂಟ್ ಟು ಕ್ಯೂ. ಐ ವಿಲ್ ಸ್ಟಡಿ ಫಾರ್ ಎಕ್ಸಾಮ್. ಈ ತರ ಬರ್ತಾ ಹೋಗುತ್ತೆ. ಇದನ್ನ ನಾವೇನಂತ ಕರಿತೀವಿ? ವಿ ಕಾಲ್ ದಿಸ್ ಆಸ್ ರೂಲ್ ಆಫ್ ಡಿಟ್ಯಾಚ್ಮೆಂಟ್. ರೂಲ್ ಆಫ್ ಡಿಟ್ಯಾಚ್ಮೆಂಟ್ ಸೇಸ್ ಪಿ ಅಂಡ್ ಪಿ ಕಂಡೀಷನಲ್ ಕ್ಯೂ. ಇಲ್ಲಿ ಗೊತ್ತಾಗುತ್ತಲ್ವಾ? ಪಿ ಅಂಡ್ ಪಿ ಕಂಡೀಷನಲ್ ಕ್ಯೂ ಇದ್ರೆ ಇದು ಯಾವ್ದಕ್ಕೆ ಈಕ್ವಲೆಂಟ್ ಆಗುತ್ತೆ? ಇಟ್ ಈಸ್ ಈಕ್ವಲೆಂಟ್ ಟು ಕ್ಯೂ ಓನ್ಲಿ. ರಿಸಲ್ಟ್ ಏನ್ ಕೊಡುತ್ತೆ? ಇಷ್ಟು ಕೂಡ ಈಕ್ವಲೆಂಟ್ ಟು ಕ್ಯೂ ಆಗುತ್ತೆ. ಸೊ ಇದು ನಮಗೆ ರೂಲ್ ಆಫ್ ಡಿಟ್ಯಾಚ್ಮೆಂಟ್ ಹೇಳ್ತಾ ಹೋಗೋದು. ಓಕೆ, ವಿ ಕಾಲ್ ದಿಸ್ ಆಸ್ ರೂಲ್ ಆಫ್ ಡಿಟ್ಯಾಚ್ಮೆಂಟ್. ಆಲ್ಸೋ ದೇ ಕಾಲ್ ಇಟ್ ಆಸ್ ಮಾಡಸ್ ಪೊನೆನ್ಸ್ ರೂಲ್ ಅಂತ ಕರೀತಾರೆ. ಮಾಡಸ್ ಪೊನೆನ್ಸ್ ಅಂತಾರೆ, ಅಥವಾ ರೂಲ್ ಆಫ್ ಡಿಟ್ಯಾಚ್ಮೆಂಟ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್. ಪಿ ಕಂಡೀಷನಲ್ ಕ್ಯೂ ಇದ್ರೆ ದಿಸ್ ಈಸ್ ಈಕ್ವಲೆಂಟ್ ಟು ಕ್ಯೂ. ನೆನ್ಪಿಡ್ಕೋಬೇಕು, ಇದನ್ನೇ ನೆನ್ಪಿಡ್ಕೋಬೇಕು. ಪ್ರಾಬ್ಲಮ್ ಇಂಪ್ಲಿಮೆಂಟೇಷನ್ ಮಾಡ್ತಾ ನಾವು ಈ ತರನೇ ಮಾಡ್ತಾ ಹೋಗ್ತೀವಿ. This is about the first law. Okay, this is about the first law. Second law ಬರ್ತೀನಿ ಈಗ. What second laws will tell you? ಇದೇ ತರ ಎಲ್ಲರೂ ಸಿಂಪಲ್ ಲಾಸ್ ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅದನ್ನ ಎಕ್ಸಾಮ್ ಪ್ರಾಬ್ಲಮ್ ಅಲ್ಲಿ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ, ದಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಇಸ್ ಲಾ ಆಫ್ ಸಿಲೋಗಿಸಮ್. ಓಕೆ, ನೆಕ್ಸ್ಟ್ ಒನ್ ಇಸ್ law of syllogism. law of syllogism ಹೆಂಗ್ ಹೇಳ್ತಾ ಬರುತ್ತೆ? P conditional R, P conditional Q conditional R, this whole is equivalent to P conditional R ಅಂತ ಹೇಳ್ತಾರೆ. Therefore P conditional R. Are you able to see? Okay, P conditional to Q and Q conditional to R, this whole is equivalent to P conditional R ಅಂತ ಹೇಳ್ತಾನೆ ಅವನು. ಸೊ ಅಲ್ಲಿಗೆ ಏನಾಗುತ್ತೆ? ಇದನ್ನ ಬರೆಯೋದಾದ್ರೆ ಹೆಂಗ್ ಬರಿತೀವಿ? P conditional to Q ಮಧ್ಯೆ ಏನಿದೆ? ಎರಡು ಸ್ಟೇಟ್ಮೆಂಟ್ ಆಗಿರೋದ್ರೆ ಮಧ್ಯೆ ಏನಿರುತ್ತೆ? and ಇರುತ್ತೆ. and Q conditional R and Q conditional R. This whole thing is equivalent to P conditional R ಅಂತ ಹೇಳ್ತಾನೆ ನಾನು.
ಇದೆಷ್ಟು ಯಾವ್ದಕ್ಕೆ ಈಕ್ವಲೆಂಟ್ ಆಗುತ್ತೆ, ಈ ಕ್ಯೂ ಹೋಗ್ಬಿಡುತ್ತೆ. ಸೊ ಪಿ ಕಂಡೀಷನಲ್ ಕ್ಯೂ, ಕ್ಯೂ ಕಂಡೀಷನಲ್ ಆರ್ ಅಂದ್ರೆ ಇಟ್ ಈಸ್ ಪಿ ಕಂಡೀಷನಲ್ ಆರ್. ಸಿಮಿಲರ್ಲಿ ಎ ಇಸ್ ಈಕ್ವಲ್ ಟು ಬಿ ಅಂಡ್ ಬಿ ಇಸ್ ಈಕ್ವಲ್ ಟು ಸಿ ಅಂದ್ರೆ ದೇರ್ ಫೋರ್ ಎ ಇಸ್ ಈಕ್ವಲ್ ಟು ಸಿ ಹೇಳ್ತೀವಲ್ವಾ, ಆ ತರ ಇದೆ. ಓಕೆ, ಪಿ ಕಂಡೀಷನಲ್ ಟು ಕ್ಯೂ ಅಂಡ್ ಕ್ಯೂ ಕಂಡೀಷನಲ್ ಟು ಆರ್ ಅಂದ್ರೆ ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲೆಂಟ್ ಟು ಪಿ ಕಂಡೀಷನಲ್ ಆರ್. ಇದಕ್ಕೆ ಈಕ್ವಲೆಂಟ್ ಆಗುತ್ತೆ. ಸೊ ಇದಕ್ಕೆ ಈಕ್ವಲೆಂಟ್ ಆಗೋದನ್ನೇ ನಾವು ಈ ರೂಲ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಇದನ್ನ ಲಾ ಆಫ್ ಸಿಲೋಗಿಸಮ್ ಅಂತ ಕರೀತಾರೆ. ಲಾ ಆಫ್ ಸಿಲೋಗಿಸಮ್. ಸಿಲೋಗಿಸಮ್ ಇದನ್ನ ನಾವೇಂತ ಕರಿತೀವಿ, ಈ ಲಾನ ಲಾ ಆಫ್ ಸಿಲೋಗಿಸಮ್ ಅಂತ ಕರಿತಾ ಹೋಗ್ತೀವಿ. ಓಕೆ, law of syllogism very simple. It is just like a is equal to b is equal to c, therefore a is equal to c. ಆ ತರ ಬರ್ತಾ ಹೋಗುತ್ತೆ. Easy to remember. p conditional to q, and q conditional to r premises ಅಲ್ಲಿ ಇದ್ರೆ therefore conclusion ನಾವೇನಂತ ಹೇಳ್ಬೋದು, all these things are equivalent to p conditional r. ಇದು ನಮಗೆ ರೂಲ್ ಆಫ್ ಸಿಲೋಗಿಸಮ್ ಹೇಳ್ತಾ ಬರುತ್ತೆ. ಸೊ ಇದು ರೂಲ್ ಆಫ್ ಸಿಲೋಗಿಸಮ್ ಗೆ ಅಗೇನ್ ಇಫ್ ಯು ಗೋಯಿಂಗ್ ಟು ಟೇಕ್ ಎಕ್ಸಾಂಪಲ್, P, it is raining, Q, I will study for exam, exam ಹತ್ರ ಇರೋದ್ರಿಂದ I will study for exam, or I will get FCD, ಓಕೆ, ಈ ತರ ಇದೆ. ಸೊ ಇದಕ್ಕೆ ನಾನೀಗ ಸ್ಟೇಟ್ಮೆಂಟ್ ಬರ್ಕೊಂಡ್ರೆ, ವಾಟ್ ದ ಸ್ಟೇಟ್ಮೆಂಟ್ ಸೇಸ್, ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಹೋಗ್ತೀವಿ, ಪಿ ಕಂಡೀಷನಲ್ ಟು ಕ್ಯೂ, ವಾಟ್ ವಿಲ್ ಬಿ ದ ಸ್ಟೇಟ್ಮೆಂಟ್, ಪಿ ಕಂಡೀಷನಲ್ ಸ್ಟೇಟ್ಮೆಂಟ್, ಪಿ ಕಂಡೀಷನಲ್ ಕ್ಯೂ ಏನಾಗುತ್ತೆ, ಇಫ್ ಇಟ್ ಈಸ್ ರೈನಿಂಗ್, then I will study for exam. If it is raining, I will study for exam. ಓಕೆ, ಅದೇ ತರ ಕ್ಯೂ ಕಂಡೀಷನಲ್ ಟು ಆರ್ ಅಂದ್ರೆ, ಕ್ಯೂ ಕಂಡೀಷನಲ್ ಟು ಆರ್, ವಾಟ್ ಈಸ್ ಕ್ಯೂ, ಇಫ್ ಐ ವಿಲ್ ಸ್ಟಡಿ ಫಾರ್ ಎಕ್ಸಾಮ್ ದೆನ್ ಐ ವಿಲ್ ಗೆಟ್ FCD ಅಲ್ವಾ. ಇಫ್ ಐ ಸ್ಟಡಿ ಫಾರ್ ಎಕ್ಸಾಮ್ ದೆನ್ ಐ ವಿಲ್ ಗೆಟ್ FCD. ಇದರಿಂದ ಕನ್ಕ್ಲೂಷನ್ ಏನ್ ಬರ್ತೀವಿ ಈಗ, ವಾಟ್ ಈಸ್ ದ ಕನ್ಕ್ಲೂಷನ್, ಪಿ ಕಂಡೀಷನಲ್ ಟು ಆರ್ ಅಕಾರ್ಡಿಂಗ್ ಟು ದ ಲಾ, ಪಿ ಕಂಡೀಷನಲ್ ಆರ್ ಏನಾಗುತ್ತೆ ಈಗ ಸ್ಟೇಟ್ಮೆಂಟ್ ಪ್ರಕಾರ ಹೇಳಿದ್ರೆ, ಇಫ್ ಇಟ್ ಈಸ್ ರೈನಿಂಗ್ ದೆನ್ ಐ ವಿಲ್ ಗೆಟ್ FCD. ಅರ್ಥ ಆಗ್ತಿದ್ಯಾ? ಯಾಕಿದು ಇಫ್ ಇಟ್ ಈಸ್ ರೈನಿಂಗ್ ಐ ವಿಲ್ ಗೆಟ್ FCD ಅನ್ನೋದು, ಮಳೆ ಬರ್ತಿದ್ರೆ ನಾನು ಓದ್ತೀನಿ, ನಾನು ಓದಿದ್ರೆ ನಾನು FCD ಬರ್ತೀನಿ. ಸೊ ಅಲ್ಲಿಗೆ ಏನಾಗುತ್ತೆ, ಮಳೆ ಬರ್ತಿದೆ ಅಂದ್ರೆ ಇಮಿಡಿಯೇಟ್ ಆಗಿ ನಾನು ಏನ್ ಕನ್ಕ್ಲೂಷನ್ ಹೇಳ್ಬೋದು, ಇಫ್ ಇಟ್ ಈಸ್ ರೈನಿಂಗ್ ಐ ವಿಲ್ ಗೆಟ್ FCD. ಮಧ್ಯ ಏನಕ್ಕೆ ರೀಸನ್, ಮಧ್ಯ ಈ ಎಲ್ಲ ಮಧ್ಯ ರೀಸನ್, ಈ ಕ್ಯೂ ಹೋಗ್ಬಿಡುತ್ತೆ, ಐ ವಿಲ್ ಸ್ಟಡಿ ಫಾರ್ ಎಕ್ಸಾಮ್ ಅನ್ನೋದು ಹೋಗುತ್ತೆ. ಆರ್ ಯು ಕ್ಲಿಯರ್? ಪಿ ಕಂಡೀಷನಲ್ ಟು ಕ್ಯೂ ಅಂಡ್ ಕ್ಯೂ ಕಂಡೀಷನಲ್ ಟು ಆರ್, ದಿಸ್ ಹೋಲ್ ಥಿಂಗ್ ಇಸ್ ಈಕ್ವಲ್ ಟು ಪಿ ಕಂಡೀಷನಲ್ ಆರ್. ಅರ್ಥ ಆಗ್ತಿದ್ಯಾ? ಇದು ನಮಗೆ ಲಾ ಆಫ್ ಸಿಲೋಗಿಸಮ್ ಹೇಳ್ತಾ ಬರುತ್ತೆ. ವಿ ಕಾಲ್ ದಿಸ್ ಆಸ್ ಲಾ ಆಫ್ ಸಿಲೋಗಿಸಮ್. ಅಂದ್ರೆ ಸಿಮಿಲರ್ಲಿ ನಾವು ಇದನ್ನ ಹೆಂಗ್ ನೆನ್ಪಿಟ್ಕೊಳ್ಳೋದು, ಈಸಿಯಾಗಿ ನೆನ್ಪಿಟ್ಕೊಳ್ಳೋದು, ಎ ಕಂಡೀಷನಲ್ ಟು ಬಿ, ಬಿ ಕಂಡೀಷನಲ್ ಟು ಸಿ ಇದ್ರೆ ದೇರ್ ಫೋರ್ ಎ ಕಂಡೀಷನಲ್ ಟು ಸಿ, ಅಥವಾ ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ ಇದ್ರೆ ದೆನ್ ವಿ ಕಾಲ್ ಇಟ್ ಆಸ್ ಎ ಇಸ್ ಈಕ್ವಲ್ ಟು ಸಿ. ಆ ಲೆಕ್ಕದಲ್ಲಿ ನಮಗೆ ಇದು ಸೆಕೆಂಡ್ ಲಾ ಆ ತರ ಹೇಳ್ತಾ ಹೋಗುತ್ತೆ. ವಿ ಕಾಲ್ ದಿಸ್ ಆಸ್ ಲಾ ಆಫ್ ಸಿಲೋಗಿಸಮ್. ಓಕೆ, ಈಸಿ ಟು ರಿಮೆಂಬರ್. ಸೆಕೆಂಡ್ ಲಾ. ಥರ್ಡ್ ಲಾ ಇಸ್ ಮಾಡಸ್ ಟಾಲೆನ್ಸ್ ಲಾ. ಇಂಪಾರ್ಟೆಂಟ್ ಇದು, ಯಾಕಂದ್ರೆ ತುಂಬಾ ಪ್ರಾಬ್ಲಮ್ ಮಾಡಸ್ ಟಾಲೆನ್ಸ್ ಮೇಲೆನೆ ಇರುತ್ತೆ. ದಟ್ ಈಸ್ ಥರ್ಡ್ ಒನ್. ಪಿ ಕಂಡೀಷನಲ್ ಟು ಕ್ಯೂ, negation q is whole equivalent to negation q. Sorry, whole equivalent to negation p. Whole equivalent to negation p. P conditional to q, and second statement is negation of q. This whole thing is equivalent to negation of p ಅಂತ ಹೇಳ್ತಾನೆ. ಇದನ್ನ ನಾವು ಈಕ್ವೇಶನ್ ತರ ಬರೆಯೋದು ಹೆಂಗೆ, p conditional to q and ಮಧ್ಯ ಏನು ಇಲ್ಲ ಅಂದ್ರೆ ಪ್ರಿಮಿಸಿಸ್ ಹೆಂಗ್ ಬರ್ಕೋತೀವಿ, ಮಧ್ಯ ಏನು ಇಲ್ಲ ಅಂದ್ರೆ ಅಂಡ್ ಅಂತಾನೆ, ಒಂದ್ ಸ್ಟೇಟ್ಮೆಂಟ್ ಆದ್ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಗೆ ಅಂಡ್ ಅಂತಾನೆ ಬರ್ಕೋತೀವಿ.
and negation of Q and negation of Q. This whole thing is equivalent to negation of P ಅಂತ ಕರಿತೀವಿ. This whole thing is equal to negation of P. ಇದನ್ನ ನಾವು modus tollens ಅಂತ ಕರಿತೀವಿ. We call this as modus tollens rule. We call this as modus tollens rule. Okay. Modus tollens rule very easy. P conditional to Q and negation Q ಈ ತರ ಇತ್ತು ಅಂದ್ರೆ P conditional Q and negation Q ಇತ್ತು ಅಂದ್ರೆ this we can write it as negation of Q. This we can write it as negation of Q. ಇದು modus tollens rule. So modus tollens rule ಗೆ ಎಕ್ಸಾಂಪಲ್ ಬರ್ಕೊಳ್ಳೋದಾದ್ರೆ ಹೆಂಗ್ ಬರ್ಕೋಬಹುದು? Again P, it is raining and Q is I will study for exam. I will study for exam. Okay. ಈ ತರ ಇತ್ತು ಅಂದ್ರೆ ಇದು P ಮತ್ತೆ Q ಆಯ್ತು. ಸೊ ಫಸ್ಟ್ ಆರ್ಗ್ಯುಮೆಂಟ್ ಹೆಂಗಿದೆ? P ಕಂಡೀಷನಲ್ Q. ಫಸ್ಟ್ ಆರ್ಗ್ಯುಮೆಂಟ್ ಹೆಂಗಿದೆ? P ಕಂಡೀಷನಲ್ Q. P ಕಂಡೀಷನಲ್ Q ಅಂದ್ರೆ ಇದೇನಾಗಿರುತ್ತೆ? If it is raining, then I will study for exam. If it is raining, then I will study for exam. ಇದು ಫಸ್ಟ್ ಸ್ಟೇಟ್ಮೆಂಟ್ ಆಯ್ತು. ಸೆಕೆಂಡ್ ಸ್ಟೇಟ್ಮೆಂಟ್ ಏನು? ನೆಗೇಷನ್ Q. I will not study for exam. ನೆಗೇಷನ್ ಇರೋದ್ರಿಂದ ನಾನು ಎಂತ ತಗೋತೀನಿ? I will not study for exam. ನಾನು ಎಕ್ಸಾಮಿಗೆ ಓದಲ್ಲ ಅಂತ ಅದು ತಗೋತೀನಿ ಸ್ಟೇಟ್ಮೆಂಟ್. I will not study for exam. ಅಲ್ಲಿಗೆ ಕನ್ಕ್ಲೂಷನ್ ಏನಂತ ಬರುತ್ತೆ? ವಾಟ್ ಇಸ್ ದ ಕನ್ಕ್ಲೂಷನ್? ನಾನು ಎಕ್ಸಾಮಿಗೆ ಓದ್ತಾ ಇಲ್ಲ, ನಾನು ಎಕ್ಸಾಮಿಗೆ ಓದಲ್ಲ. ಎರಡು ಸ್ಟೇಟ್ಮೆಂಟ್ ಇದೆ. ನಾನು ಮಳೆ ಬಂದ್ರೆ ಎಕ್ಸಾಮಿಗೆ ಓದ್ತೀನಿ, ನಾನು ಎಕ್ಸಾಮಿಗೆ ಓದಲ್ಲ ಅಂದ್ರೆ ಅರ್ಥ ಏನು? ಅಲ್ಲಿಗೆ ಮಳೆ ಬರ್ತಾ ಇಲ್ಲ. ನಾನು ಓದ್ಬೇಕು ಅಂದ್ರೆ ಮಳೆ ಬರಬೇಕು ಅಂತ. ಸೊ ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ಸ್. ಸೊ ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ ದಿಸ್ ವಿಲ್ ಬಿ ಈಕ್ವಲೆಂಟ್ ಟು negation of P. This will be equal to negation of P. Negation of P ಏನ್ ಹೇಳುತ್ತೆ? It is not raining. ನಾನು ಓದ್ತಾ ಇಲ್ಲ ಎಕ್ಸಾಮಿಗೆ ಅಂದ್ರೆ ಅರ್ಥ ಏನು? ಅಲ್ಲಿ ಮಳೆ ಬರ್ತಾ ಇಲ್ಲ ಅಂತ. ಕನ್ಕ್ಲೂಷನ್. ಮಳೆ ಬರ್ತಿದ್ರೆ ನಾನು ಓದ್ತೀನಿ, ಇಲ್ಲ ಅಂದ್ರೆ ನಾನು ಓದಲ್ಲ. ದಟ್ ಇಸ್ ದ ಕಂಡೀಷನ್. ಮಳೆ ಬರ್ತಿದ್ರೆ ನಾನು ಎಕ್ಸಾಮಿಗೆ ಓದ್ತೀನಿ, ಅದು ಕಂಡೀಷನ್ ಇದೆ. ಸೊ ನಾನು ಓದ್ತಾ ಇಲ್ಲ ಅಂತ ನಾನು ಹೇಳ್ಬೇಕಾದ್ರೆ ಅದ್ರ ಕನ್ಕ್ಲೂಷನ್ ಏನಾಗುತ್ತೆ? ನಾನು ಓದ್ತಾ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ ಅಂದ್ರೆ ದೇರ್ ಫೋರ್ ದ ಕನ್ಕ್ಲೂಷನ್ ಇಸ್ ಇಟ್ ಇಸ್ ನಾಟ್ ರೈನಿಂಗ್. ಯಾಕೆ ಓದ್ತಿಲ್ಲ ಅಂದ್ರೆ ದ ರೀಸನ್ ಇಸ್ ಇಟ್ ಇಸ್ ನಾಟ್ ರೈನಿಂಗ್. ಸೊ ಆ ತರ ಬರ್ತಾ ಹೋಗುತ್ತೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ವಾಟ್ ಈಸ್ P, ವಾಟ್ ಈಸ್ Q ಅಂಡ್ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಕನ್ಕ್ಲೂಡೆಡ್ ಅನ್ನೋದಕ್ಕೆ modus tollens ಈ ರೂಲ್ಸ್ ಹೇಳ್ತಾ ಬರ್ತಾನೆ. modus tollens ಈ ರೂಲ್ಸ್ ಹೇಳ್ತಾ ಬರ್ತಾನೆ. ಹಲೋ, ಕೇಳಿಸ್ತಿದಲ್ಲ? Yes, sir. Okay. So this is how modus tollens we are going to see as the law. Next is rule ನೋಡೋಣ. Rule of conjunction ನೋಡ್ತಾ ಬರೋಣ. What the rule of conjunction will say is rule of conjunction is very easy. Again ನೀವು ಗೊತ್ತಿರೋಂಥದ್ದೇ, ಅದನ್ನ ಹೆಸರು ಬೇರೆ ಮಾಡಿ ಹೇಳ್ತಾರೆ. P ಮತ್ತೆ Q ಇತ್ತು ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಅಗೇನ್ ಇಟ್ ಈಸ್ ವೆರಿ ಈಸಿ. ಕನ್ಕ್ಲೂಷನ್ ಇಸ್ P and Q. P and Q is conclusion. ಇದರ ಕನ್ಕ್ಲೂಷನ್ ಏನಾಗುತ್ತೆ? ಇಟ್ ಈಸ್ P conditional to Q. Sorry, P and Q ಆಗುತ್ತೆ. This is the conclusion. This is premises and this is conclusion. ಅದು premises ಆದ್ರೆ ಇದು conclusion ಆಗುತ್ತೆ. ಸೊ ಇದನ್ನ ರೂಲ್ ಆಫ್ ಕಂಜಂಕ್ಷನ್ ಅಂತ ಕರೀತೀವಿ. ಕಂಜಂಕ್ಷನ್ ಇಸ್ ನಥಿಂಗ್ ಬಟ್ ನಾವು ಓದ್ತಾ ಬಂದ್ವಲ್ಲ, ಆಂಡ್ ಆಪರೇಷನ್ ಬಂತು ಅಂದ್ರೆ ಅದನ್ನ ಕಂಜಂಕ್ಷನ್ ಅಂತ ಕರಿತೀವಿ. ವೆರಿ ಸಿಂಪಲ್. P and Q ಇತ್ತು ಅಂದ್ರೆ P and Q ಅಂತಾನೆ ಬರಿತಾ ಹೋಗ್ತೀವಿ. This is equivalent to P and Q. This is conjunction. Similarly, we have disjunctive syllogism. So disjunctive syllogism ಅಂದ್ರೆ ಅದು ಯಾವ ತರ ಬರುತ್ತೆ ತೋರಿಸ್ತೀನಿ. ಓಕೆ, ಅದನ್ನ ಬರೆಯೋದು ಹೆಂಗೆ? P or Q ಇತ್ತು ಅಂದ್ರೆ P or Q ಒಂದು ಆರ್ಗ್ಯುಮೆಂಟ್, negation P
ದಿಸ್ ಈಸ್ ಹೋಲ್ ಈಕ್ವಲೆಂಟ್ ಟು ಕ್ಯೂ. ಇದನ್ನ ಈಕ್ವೇಶನ್ ತರ ಬರೆಯೋದಾದ್ರೆ ಪಿ ಆರ್ ಕ್ಯೂ this is whole equivalent P or Q and negation P or Q and negation P, this is whole equivalent to Q. ಇಷ್ಟು ಕೂಡ ಯಾವುದಕ್ಕೆ ಈಕ್ವಲೆಂಟ್ ಆಗಿರುತ್ತೆ, ಜಸ್ಟ್ ಒಂದು Q ಗೆ ಈಕ್ವಲೆಂಟ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಇದನ್ನ ನಾವೇಂತ ಕರಿತೀವಿ, ವಿ ಕಾಲ್ ದಿಸ್ ಆಸ್ ಡಿಸ್ಜಂಕ್ಟಿವ್. ಡಿಸ್ಜಂಕ್ಟಿವ್ ಅಂದ್ರೆ ನಮಗೆ ಆರ್ ಆಪರೇಟರ್ ಇರಬೇಕು. ಡಿಸ್ಜಂಕ್ಟಿವ್ ಸಿಲೋಗಿಸಮ್ ಅಂತ ಕರಿತೀವಿ. ಓಕೆ, disjunctive syllogism. So P or Q and negation P ಇತ್ತು ಅಂದ್ರೆ this whole is equivalent to Q ಅಂತ ಹೇಳ್ತಾ ಬರ್ತೀವಿ. This is syllogism, disjunctive syllogism. Again, I will take here, I will study for exam. P ಅನ್ನು ತಗೊಳ್ತೀನಿ. Q is I will study mathematical foundation. ಎರಡು ಸ್ಟೇಟ್ಮೆಂಟ್ ಇದೆ ಇಲ್ಲಿ. I will study for exam, I will study mathematical foundation ಎರಡಿದೆ. ಸೊ ಇದನ್ನ ನಾನು ಅವ್ರು ಕೊಟ್ಟಿರೋ ಪ್ರಿಮಿಸಸ್ ತರ ಬರೀಬೇಕಂದ್ರೆ P or Q ಇತ್ತು ಅಂದ್ರೆ P or Q ನಾವು ಹೆಂಗ್ ಹೇಳ್ತಾ ಬರ್ತೀವಿ, P or Q we can write it as I will study for exam ಆರ್ ಮಧ್ಯ ಏನಿದೆ, ಆರ್ ಆಪರೇಟರ್ ಇದೆ ಅಲ್ವಾ, ಮಧ್ಯ ಏನಿದೆ ಆರ್ ಇದೆ. ಆರ್ ಐ ವಿಲ್ ಸ್ಟಡಿ MF, I will study for exam or I will study MF. ಅಂದ್ರೆ MF ಒಂದೇ ಓದ್ತೀನಿ, ಇಲ್ಲ ಅಂದ್ರೆ ಎಕ್ಸಾಮ್ ಬೇರೆದೆಲ್ಲ ಓದ್ತೀನಿ ಅಂತ. ಎಲ್ಲ ಸಬ್ಜೆಕ್ಟ್ ಒಂದು, ಈ ಮ್ಯಾಥಮೆಟಿಕಲ್ ಫೌಂಡೇಶನ್. ಹಲೋ, ಓಕೆ. ಸೊ ಈ ತರ ನಾವೇನ್ ಮಾಡ್ತಾ ಹೋಗ್ತೀವಿ, ವಿ ಆರ್ ಗೋಯಿಂಗ್ ಟು ಸಿ ದಿಸ್ ಆಸ್ ಮ್ಯಾಥಮೆಟಿಕಲ್ ಫೌಂಡೇಶನ್. ಇದನ್ನ ನಾವು ಪಿ ಆರ್ ಕ್ಯೂ ನ ನೋಡ್ತಾ ಹೋಗ್ತೀವಿ. ನೆಗೇಷನ್ ಪಿ, ವಾಟ್ ಇಸ್ ನೆಗೇಷನ್ ಪಿ? ಐ ವಿಲ್ ನಾಟ್ ಸ್ಟಡಿ ಫಾರ್ ಎಕ್ಸಾಮ್. ನೆಗೇಷನ್ ಪಿ ಏನಿತ್ತು, ಐ ವಿಲ್ ಸ್ಟಡಿ ಫಾರ್ ಎಕ್ಸಾಮ್ ಇತ್ತಲ್ವಾ, ನೆಗೇಷನ್ ಪಿ ಅಂತ ಬರೀತೀನಿ. ಐ ವಿಲ್ ನಾಟ್ ಸ್ಟಡಿ ಫಾರ್ ಎಕ್ಸಾಮ್. ಕನ್ಕ್ಲೂಷನ್ ಏನಾಗುತ್ತೆ, ಕ್ಯೂ. ನಾನು ಎಕ್ಸಾಮಿಗೆ ಓದ್ತಾ ಇಲ್ಲ, ನಾನು ಓದ್ತಾ ಇರೋದು ಬರೀ MF ಮಾತ್ರ. ಐ ವಿಲ್ ಸ್ಟಡಿ MF. ಸೊ ಇದು ಕನ್ಕ್ಲೂಷನ್. ಸೊ P ಅಂಡ್ Q ಎರಡು ಸ್ಟೇಟ್ಮೆಂಟ್ ಕೊಟ್ಟು ಇದನ್ನ ನಾವು ಈ ತರ ರೆಡ್ಯೂಸ್ ಮಾಡ್ಬೋದಾ ಅಂದ್ರೆ ವಿ ಕ್ಯಾನ್ ಸೇ ದಟ್ ಆಸ್ P ಆರ್ Q ಅಂಡ್ ನೆಗೇಷನ್ P. ಈ ತರ ಸ್ಟೇಟ್ಮೆಂಟ್ ಇತ್ತು ಅಂದ್ರೆ ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲೆಂಟ್ ಟು ಐ ವಿಲ್ ಸ್ಟಡಿ MF ಅಂದ್ರೆ ದಿಸ್ ಈಸ್ ದ ವ್ಯಾಲಿಡ್ ಒನ್ ಅಂತ. ಈ ತರ ಬಂತು, ನಾನು ಈ ತರ ರೆಡ್ಯೂಸ್ ಮಾಡಬಹುದು ಅಂದ್ರೆ ಇದನ್ನ ವ್ಯಾಲಿಡ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಡಿಸ್ಜಂಕ್ಟಿವ್ ಸಿಲೋಗಿಸಮ್. ಇದನ್ನ ನಾವು ಡಿಸ್ಜಂಕ್ಟಿವ್ ಸಿಲೋಗಿಸಮ್ ಅಂತ ಕರಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಇಸ್ ಇನ್ನೊಂದು ಎರಡಿದೆ, ಎರಡು ಆದ್ಮೇಲೆ ಪ್ರಾಬ್ಲಮ್ ಗೆ ಹೋಗ್ತೀನಿ. ನೆಕ್ಸ್ಟ್ ಒನ್ ಇಸ್ ಕಂಜಂಕ್ಟಿವ್ ಸಿಂಪ್ಲಿಫಿಕೇಶನ್ ಅಂತ. ಕಂಜಂಕ್ಟಿವ್ ಸಿಂಪ್ಲಿಫಿಕೇಶನ್ ಇಸ್ P and Q and P. This is whole equivalent. P and Q is whole equivalent to P only. ಅಂದ್ರೆ ಏನು, ನಾನು P and Q ಇತ್ತು ಅಂದ್ರೆ ನಾನು ಅದನ್ನ ಜಸ್ಟ್ P ಅಂತ ಕೂಡ ಬರ್ಕೋಬಹುದು. ದಿಸ್ ಹೋಲ್ ಥಿಂಗ್ ಇಸ್ ಈಕ್ವಲೆಂಟ್ ಟು P ಅಂತಾನೆ ನಾನು ಹೇಳ್ಬೋದು ಅಂತಾನೆ. ಇದನ್ನ ಅವ್ರು ಏನಂತ ಅಂತ ಕರೀತಾರೆ, ವಿ ಕಾಲ್ ದಿಸ್ ಆಸ್ ಕಂಜಂಕ್ಟಿವ್ ಸಿಂಪ್ಲಿಫಿಕೇಶನ್. ಕಂಜಂಕ್ಟಿವ್ ಸಿಂಪ್ಲಿಫಿಕೇಶನ್ ಅಲ್ಲಿ P and Q ಇತ್ತು ಅಂದ್ರೆ, ಇದು ಪ್ರಿಮಿಸಸ್ ಇತ್ತು ಅಂದ್ರೆ, ಫಸ್ಟ್ ಇದೆಯಲ್ಲ P and Q, ಇದು ಪ್ರಿಮಿಸಸ್ ಇತ್ತು ಅಂದ್ರೆ ಇದಕ್ಕೆ ಕನ್ಕ್ಲೂಷನ್ ಏನು, ಓನ್ಲಿ P ಇಸ್ ದ ಕನ್ಕ್ಲೂಷನ್. P and Q ಇತ್ತು ಅಂದ್ರೆ ಅದಕ್ಕೆ ಕನ್ಕ್ಲೂಷನ್ ಏನಾಗುತ್ತೆ, ಓನ್ಲಿ P ಇಸ್ ದ ಕನ್ಕ್ಲೂಷನ್. ಸೊ ಇದು ಡಿಸ್ಜಂಕ್ಟಿವ್ ಸಿಂಪ್ಲಿಫಿಕೇಶನ್ ಆಗುತ್ತೆ. ಸಿಮಿಲರ್ಲಿ ಬರೀ P ಇತ್ತು ಅಂದ್ರೆ ಇದನ್ನ ನಾವೇಂತ ಕರಿಬಹುದು, ಬರೀ P ಇದನ್ನ ನಾನು ಏನಂತ ಬರ್ಕೋಬಹುದು, ಐ ಕ್ಯಾನ್ ರೈಟ್ ಇಟ್ ಆಸ್ P ಆರ್ Q ಅಂತ ಬರ್ಕೋಬಹುದು.
I can write it as P or Q. ಬರೀ P ಇತ್ತು ಅಂದ್ರೆ ಪ್ರಿಮಿಸಿಸ್ ಅಲ್ಲಿ ಬರೀ P ಇತ್ತು ಅಂದ್ರೆ I can write it as this is equivalent to P or Q. This is equivalent to P or Q. ಇದನ್ನ ಏನಂತ ಕರೀತಾರೆ ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್ ಅಂತ ಕರೀತಾರೆ. ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್. ಸೊ ಇಲ್ಲಿ ಸಿಂಪ್ಲಿಫಿಕೇಶನ್ ಮತ್ತೆ ಆಂಪ್ಲಿಫಿಕೇಶನ್ ನಿಮಗೆ ವರ್ಡ್ ಈಸಿ ಆಗುತ್ತೆ. ಸಿ ಎರಡು ಇರೋದನ್ನ ಒಂದಕ್ಕೆ ರೆಡ್ಯೂಸ್ ಮಾಡ್ಕೊಂಡ್ರೆ ವಿತ್ ಆಂಡ್ ಆಪರೇಟರ್ ಇದೆ. ಆಂಡ್ ಆಪರೇಟರ್ ಇದೆ, ಎರಡು ಪ್ರಪೋಸಿಷನ್ ಇತ್ತು, ಆ ಎರಡು ಪ್ರಪೋಸಿಷನ್ ಒಂದಕ್ಕೆ ರೆಡ್ಯೂಸ್ ಆಯ್ತು. ರೆಡ್ಯೂಸ್ ಆಗೋದನ್ನ ನಾವು ಸಿಂಪ್ಲಿಫಿಕೇಶನ್ ಅಂತ ಕರಿತೀವಿ. ಸಿಂಪ್ಲಿಫಿಕೇಶನ್ ಏನ್ ಆಪರೇಷನ್ ಇದ್ದಾಗ ಆಗ್ತಾ ಇದೆ? ಆಂಡ್ ಆಪರೇಷನ್. ಆಂಡ್ ಆಪರೇಷನ್ ನಾವೇನಂತ ಕರಿತೀವಿ? ಕಂಜಂಕ್ಟಿವ್ ಅಥವಾ ಕಂಜಂಕ್ಷನ್ ಅಂತ ಕರಿತೀವಿ. ಕಂಜಂಕ್ಷನ್ ಆಪರೇಟರ್ ಇದ್ದಾಗ ಅದನ್ನ ನಾವು ರೆಡ್ಯೂಸ್ ಮಾಡಿದ್ರೆ ವಿ ಕಾಲ್ ದಟ್ ಆಸ್ ಕಂಜಂಕ್ಟಿವ್ ಸಿಂಪ್ಲಿಫಿಕೇಶನ್. ಅದನ್ನ ನಾವೆಂತ ಕರಿತೀವಿ? ಕಂಜಂಕ್ಟಿವ್ ಸಿಂಪ್ಲಿಫಿಕೇಶನ್. ಇಲ್ಲಿ ಸೆಕೆಂಡ್, ಇದು ಫಸ್ಟ್ ಒನ್ ಅಂತ ಅನ್ಕೊಳ್ಳಿ. ಸೆಕೆಂಡ್ ಏನಿದೆ, ಇದು ಪಿ ಬರೀ ಒಂದು ಪ್ರಪೋಸಿಷನ್ ಇದೆ. ಈ ಒಂದೇ ಪ್ರಪೋಸಿಷನ್ ನನಗೆ ಬೇಕು ಅಂದ್ರೆ ನಾನು ಹೆಂಗ್ ಬರ್ಕೋಬಹುದು? ಪಿ ಆರ್ ಕ್ಯೂ ಅಂತ ಬರ್ಕೋಬಹುದು. ಪಿ ಆರ್ ಕ್ಯೂ ಮಧ್ಯೆ ಏನಿದೆ? ಆರ್ ಆಪರೇಟರ್ ಇದೆ. ಆರ್ ಆಪರೇಟರ್ ಇದ್ರೆ ನಾವು ಅದನ್ನೇಂತ ಕರಿತೀವಿ? ಡಿಸ್ಜಂಕ್ಷನ್ ಅಂತ ಕರಿತೀವಿ. ಇಲ್ಲಿ ಆಂಪ್ಲಿಫಿಕೇಶನ್ ಆಗಿದೆ ಅಂದ್ರೆ ಜಾಸ್ತಿ ಆಗಿದೆ. ಒಂದಿದ್ದು ಒಂದೇ ಪ್ರಪೋಸಿಷನ್ ಪಿ ಅಂತ ಒಂದೇ ಪ್ರಪೋಸಿಷನ್ ಇದ್ದಿದ್ದು ಅದನ್ನ ನಾನು ಎರಡು ಪ್ರಪೋಸಿಷನ್ ಆಗಿ ಬರ್ಕೋಬಹುದು. ಎರಡು ಪ್ರಪೋಸಿಷನ್ ಆಗಿ ಬರ್ಕೊಂಡ್ರೆ ಒಂದಿದ್ದು ಎರಡಾಗಿದೆ ಅಂದ್ರೆ ಆಂಪ್ಲಿಫೈ ಆಗಿದೆ. ಇಲ್ಲಿ ಎರಡಿದ್ದು ಒಂದಕ್ಕೆ ರೆಡ್ಯೂಸ್ ಆಗಿದೆ ಅಂದ್ರೆ ಸಿಂಪ್ಲಿಫೈ ಆಗಿದೆ. ಎರಡಿದ್ದು ಒಂದು ರೆಡ್ಯೂಸ್ ಆಯ್ತು ಅಂದ್ರೆ ಸಿಂಪ್ಲಿಫಿಕೇಶನ್, ಒಂದಿದ್ದು ಎರಡಕ್ಕೆ ಚೇಂಜ್ ಆಯ್ತು ಅಂದ್ರೆ ವಿ ಕಾಲ್ ಇಟ್ ಆಸ್ ಆಂಪ್ಲಿಫಿಕೇಶನ್. ಸೊ ದಿಸ್ ವಿ ಸೇ ಅಬೌಟ್ ಸಿಂಪ್ಲಿಫಿಕೇಶನ್ ಅಂಡ್ ಆಂಪ್ಲಿಫಿಕೇಶನ್. ಸಿಂಪ್ಲಿಫಿಕೇಶನ್ ಅಂದ್ರೆ ಕಮ್ಮಿ ಮಾಡ್ಕೊಳ್ಳೋದು, ಆಂಪ್ಲಿಫಿಕೇಶನ್ ಅಂದ್ರೆ ಜಾಸ್ತಿ ಮಾಡ್ಕೊಳ್ಳೋದು. ಸೊ ಎರಡಿರೋದನ್ನ ಒಂದಕ್ಕೆ ರೆಡ್ಯೂಸ್ ಮಾಡಿದ್ರೆ ಸಿಂಪ್ಲಿಫಿಕೇಶನ್. ಏನ್ ಆಪರೇಷನ್ ಇದೆ? ಅಂಡ್ ಆಪರೇಷನ್ ಇದೆ. ಅಲ್ಲಿ ಎಂತ ಸಿಂಪ್ಲಿಫಿಕೇಶನ್ ಇದು? ಕಂಜಂಕ್ಷನ್ ಸಿಂಪ್ಲಿಫಿಕೇಶನ್. ಅದೇ ತರ ಪಿ ಇದೆ, ಒಂದೇ ಪ್ರಪೋಸಿಷನ್ ಇದೆ, ಅದನ್ನ ನಾನು ಡಬಲ್ ಮಾಡ್ಕೋತೀನಿ ಅಂದ್ರೆ ಜಾಸ್ತಿ ಮಾಡ್ಕೋತೀನಿ. ಏನಂತ ಮಾಡ್ಕೋತೀನಿ? ಎರಡಕ್ಕೆ ಪಿ ಅಂಡ್ ಕ್ಯೂಬ್ ಮಾಡ್ಕೋತೀನಿ. ಸೊ ಪಿ ಅಂಡ್ ಕ್ಯೂಬ್ ಮಾಡ್ಕೋಬೇಕಾದ್ರೆ ಐ ಕಾಲ್ ದಿಸ್, ಮಧ್ಯೆ ಏನ್ ಆಪರೇಟರ್ ಇದೆ? ಆರ್ ಆಪರೇಟರ್ ಇದೆ. ಆರ್ ಆಪರೇಟರ್ ಇದ್ರೆ ನಾವು ಏನಂತ ಕರಿತೀವಿ? ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್ ಅಂತ ಕರಿತೀವಿ. ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್. ಓಕೆ, ಇದು ಕಂಜಂಕ್ಟಿವ್ ಸಿಂಪ್ಲಿಫಿಕೇಶನ್ ಅಂಡ್ ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್. ಇದು ಎರಡು ತರದನ್ನ ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಎರಡನ್ನ ನೋಡಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗ್ತೀನಿ. ಲಾಸ್ಟ್ ಎರಡು ಲಾ ಇದೆ. ಸೊ ದಟ್ ವಿ ಕಾಲ್ ಆಸ್ ಕಂಡೀಷನಲ್ ಪ್ರೂಫ್. ಇದನ್ನ ನಾವೆಂತ ಕರಿತೀವಿ? ಕಾಲ್ ಇಟ್ ಆಸ್ ಕಂಡೀಷನಲ್ ಪ್ರೂಫ್. ಹೆಂಗ್ ಬರೆಯೋದು ಇದನ್ನ? ಪಿ ಅಂಡ್ ಕ್ಯೂ, ಪಿ ಅಂಡ್ ಕ್ಯೂ ಇತ್ತು ಒಂದ್ ಪ್ರಪೋಸಿಷನ್, ಅದ್ರ ಜೊತೆಗೆ ಇನ್ನೊಂದು ಪ್ರಪೋಸಿಷನ್ ಪಿ ಕಂಡೀಷನಲ್ ಕ್ಯೂ ಕಂಡೀಷನಲ್ ಆರ್. ಈ ತರ ಎರಡು ಪ್ರಪೋಸಿಷನ್ ಪ್ರಿಮಿಸಿಸ್ ಅಲ್ಲಿ ಇದೆ. ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲ್ ಟು ಕನ್ಕ್ಲೂಷನ್. ವಿ ಕ್ಯಾನ್ ರೈಟ್ ಇಟ್ ಆಸ್ ಅ ಕನ್ಕ್ಲೂಷನ್ ಆಸ್ ಆರ್. ಓಕೆ, ಎರಡು ಪ್ರಪೋಸಿಷನ್ ಪಿ ಅಂಡ್ ಕ್ಯೂ ಅನ್ನೋದು ಒಂದು ಪ್ರಪೋಸಿಷನ್, ಒಂದು ಆರ್ಗ್ಯುಮೆಂಟ್, ಅಂಡ್ ಸೆಕೆಂಡ್ ಆರ್ಗ್ಯುಮೆಂಟ್ ಇಸ್ ಪಿ ಕಂಡೀಷನಲ್ ಕ್ಯೂ ಕಂಡೀಷನಲ್ ಆರ್. ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲ್ ಟು ಆರ್ ಓನ್ಲಿ ಅಂತಾನೆ. ಇದನ್ನ ನಾವು ಎಂತ ರೂಲ್ ಅಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಕಂಡೀಷನಲ್ ಪ್ರೂಫ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಕಂಡೀಷನಲ್ ಪ್ರೂಫ್. ವಿ ಕಾಲ್ ಇಟ್ ಆಸ್ ಕಂಡೀಷನಲ್ ಪ್ರೂಫ್. ಓಕೆ, ಇದು ರೂಲ್ಸ್ ಆಫ್ ಇನ್ಫರೆನ್ಸ್ ಅಲ್ಲಿ ಒಂದು ಬರೋದು ಕಂಡೀಷನಲ್ ಪ್ರೂಫ್. ಅಂದ್ರೆ ಪಿ ಅಂಡ್ ಕ್ಯೂ ಇದ್ರೆ ಜೊತೆಗೆ ಪಿ ಕಂಡೀಷನಲ್ ಕ್ಯೂ ಕಂಡೀಷನಲ್ ಆರ್ ಇತ್ತು ಅಂದ್ರೆ ಪಿ ಅಂಡ್ ಕ್ಯೂ ಅಂಡ್ ಪಿ ಕಂಡೀಷನಲ್ ಕ್ಯೂ ಕಂಡೀಷನಲ್ ಆರ್ ಇತ್ತು ಅಂದ್ರೆ ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲ್ ಟು ಆರ್ ಓನ್ಲಿ ಅಂತಾನೆ. ಇದು ಕಂಡೀಷನಲ್ ಪ್ರೂಫ್. ಇದೇ ತರ ಇನ್ನೊಂದು ಬರುತ್ತೆ, ಅದನ್ನ ನಾವು ರೂಲ್ಸ್ ಆಫ್ ಕನ್ಸ್ಟ್ರಕ್ಟಿವ್ ಡೈಲಮಾ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಕನ್ಸ್ಟ್ರಕ್ಟಿವ್ ಡೈಲಮಾ. ಕನ್ಸ್ಟ್ರಕ್ಟಿವ್ ಡೈಲಮಾ ಅಂತ ಕರಿತೀವಿ. ಕನ್ಸ್ಟ್ರಕ್ಟಿವ್ ಡೈಲಮಾದಲ್ಲಿ ಏನ್ ಹೇಳ್ತಾನೆ? ಪಿ ಕಂಡೀಷನಲ್ ಕ್ಯೂ ಅಂಡ್ ಆರ್ ಕಂಡೀಷನಲ್ ಎಸ್ ಇತ್ತು ಅಂದ್ರೆ, ಸಾರಿ ಆರ್ ಕಂಡೀಷನಲ್ ಎಸ್ ಜೊತೆಗೆ ಪಿ ಆರ್ ಆರ್ ಇತ್ತು ಅಂದ್ರೆ ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲ್ ಟು ಕ್ಯೂ ಆರ್ ಎಸ್. ಕ್ಯೂ ಆರ್ ಎಸ್ ಹೋಲ್ ದೀಸ್ ಥಿಂಗ್ ಈಸ್ ಈಕ್ವಲ್ ಟು ಕ್ಯೂ ಆರ್ ಎಸ್. P conditional to Q, R conditional to S, and P or R ಇತ್ತು ಅಂದ್ರೆ whole this thing is equivalent to Q or S ಅಂತ ಹೇಳ್ತೀವಿ. So we call this as
ದ ಕನ್ಸ್ಟ್ರಕ್ಟಿವ್ ಡೈಲಮಾ. ಈ ಒಂದು ಲಾನ ನಾವೇಂತ ಕರಿತಾ ಹೋಗ್ತೀವಿ, ವಿ ಕಾಲ್ ದಿಸ್ ಆಸ್ ಕನ್ಸ್ಟ್ರಕ್ಟಿವ್ ಡೈಲಮಾ. ಸೊ these are the laws what we are going to see in the rules of inference problems. ಸೊ ರೂಲ್ಸ್ ಆಫ್ ಇನ್ಫರೆನ್ಸ್ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತಾ ಹೋಗ್ತೀವಿ, ಈ ತರ ಒಂದಿಷ್ಟು ಲಾಗಳನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ನೌ ಲೆಟ್ಸ್ ಸಿ ವೆರಿ ಕಾಮನ್ ಪ್ರಾಬ್ಲಮ್ಸ್ ಆರ್ ರಿಪೀಟೆಡ್ ಇನ್ ದ ಎಕ್ಸಾಮ್ ಅಲ್ಲಿ ತುಂಬಾ ಟೈಮ್ ರಿಪೀಟ್ ಆಗಿರುವಂತ ಪ್ರಾಬ್ಲಮ್ಸ್ ಅನ್ನ ಇಲ್ಲಿ ಮಾಡಿಸ್ತಾ ಹೋಗ್ತೀವಿ. ಫಸ್ಟ್ ಪ್ರಾಬ್ಲಮ್ ಇಸ್ ರೂಲ್ಸ್ ಆಫ್ ಇನ್ಫರೆನ್ಸ್ ಪ್ರಾಬ್ಲಮ್ಸ್. ರೂಲ್ಸ್ ಆಫ್ ಇನ್ಫರೆನ್ಸ್, ಏಕೆಂದ್ರೆ ಈ ತರದ್ದು ಕೇಳ್ತಾ ಇರ್ತಾರೆ, ಅದ್ರ ಮೇಲೆ ಪ್ರಾಬ್ಲಮ್ಸ್. ರೂಲ್ಸ್ ಆಫ್ ಇನ್ಫರೆನ್ಸ್ ಪ್ರಾಬ್ಲಮ್ಸ್. ಫಸ್ಟ್ ಅವ್ರ ಕ್ವಶನ್ ಯಾವ ತರ ಕೇಳ್ತಾರೆ ಅಂದ್ರೆ, ಕ್ವಶನ್ ಇಸ್ ಟೆಸ್ಟ್ ವೆದರ್ the following arguments are valid or not. Test following arguments are valid or not. ಈ ತರ ಹೇಳ್ತಾರೆ. ಟೆಸ್ಟ್ ವೆದರ್ ದ ಫಾಲೋಯಿಂಗ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಆರ್ ನಾಟ್. ಈ ತರ ಕ್ವಶನ್ ನ ಅವರು ಕೊಡ್ತಾರೆ, ಅದಕ್ಕೆ ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ತಾರೆ. ಅಂದ್ರೆ ಆರ್ಗ್ಯುಮೆಂಟ್ಸ್ ನ ಕೊಟ್ಟಿರ್ತಾರೆ. ಏನೇನು ಆರ್ಗ್ಯುಮೆಂಟ್ಸ್ ಇರುತ್ತೆ? ಫಸ್ಟ್ ಆರ್ಗ್ಯುಮೆಂಟ್, if ಸಚಿನ್ ಹಿಟ್ಸ್ ಎ ಸೆಂಚುರಿ. ಇದೆಲ್ಲ ತುಂಬಾ ಸರಿ ರಿಪೀಟ್ ಆಗಿರುವಂತ ಪ್ರಾಬ್ಲಮ್, ಅದಕ್ಕೆ ಅದನ್ನ ಸೇವ್ ಮಾಡಿಸ್ತಾ ಇದ್ದೀನಿ. ಇಫ್ ಸಚಿನ್ ಹಿಟ್ಸ್ ಎ ಸೆಂಚುರಿ, he gets a free car. If Sachin hits a century, he gets a free car. Then ಅದರಲ್ಲೇ ಸೆಕೆಂಡ್ ಆರ್ಗ್ಯುಮೆಂಟ್, Sachin does not get a free car. ಈ ತರ ಕೊಟ್ಟು, therefore Sachin has not hit a century. So this is the problem what they given. ಅವರು ಕೊಟ್ಟಿರೋ ಪ್ರಾಬ್ಲಮ್ ಯಾವ ತರ ಇದೆ, ಈ ತರ ಇದೆ. ಸೊ ಅವ್ರು ಕೇಳಿರೋ ಕ್ವಶನ್ ಏನು, ಚೆಕ್ ವೆದರ್ ದ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಆರ್ ನಾಟ್. ಆರ್ಗ್ಯುಮೆಂಟ್ಸ್ ಏನು, ಆರ್ಗ್ಯುಮೆಂಟ್ಸ್ ವ್ಯಾಲಿಡ್ ಹೌದಾ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾವಿಲ್ಲಿ ಕ್ವಶನ್ ನ ಕೇಳಿದ್ದಾರೆ. ಸೊ ಅದು ಕೇಳ್ಬಿಟ್ಟು ಅದಕ್ಕೆ ಆರ್ಗ್ಯುಮೆಂಟ್ಸ್ ಈ ತರ ಪಾಸ್ ಮಾಡಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಗಿವನ್. ಇಷ್ಟು ಕೊಟ್ಟಿದ್ದಾರೆ. ಇದು ಸರಿ ಇದೆಯಾ, ಕನ್ಕ್ಲೂಷನ್ ವ್ಯಾಲಿಡಾ ಅಥವಾ ಇನ್ವ್ಯಾಲಿಡಾ, ಅದನ್ನ ನಾವೀಗ ಪ್ರೂವ್ ಮಾಡ್ಬೇಕು. ಸೊ ಇದನ್ನ ಪ್ರೂವ್ ಮಾಡೋದಕ್ಕೆ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ನಾವು ಅದರಲ್ಲಿ ಪಿ ಯಾವುದು ಕ್ಯೂ ಯಾವುದು ಅಂತ ನೋಡ್ಕೊಳ್ತಾ ಹೋದ್ರೆ, ಥ್ರೂ ಲಾಸ್ ವಿ ಕ್ಯಾನ್ ಸೇ ದಟ್ ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್ ಅಂತ ಹೇಳ್ತಾ ಬರ್ಬೋದು. ಸೊ ಇದರಲ್ಲಿ ಪಿ ಯಾವುದು ನೋಡ್ಕೊಳ್ಳೋಣ. ಸೊಲ್ಯೂಷನ್ ನೋಡೋಣ. ಸೊ ಸೊಲ್ಯೂಷನ್ ಅಲ್ಲಿ ಫಸ್ಟ್ ಏನ್ ಮಾಡ್ತೀವಿ, ಯಾವುದು ಪಿ ಏನಿದೆ ಅಂತ ನೋಡೋಣ. ವಾಟ್ ಈಸ್ ಪಿ? ಸಚಿನ್ ಹಿಟ್ಸ್ ಎ ಸೆಂಚುರಿ. ಇದು ಪಿ. ಸಚಿನ್ ಹಿಟ್ಸ್ ಎ ಸೆಂಚುರಿ ಇಸ್ ಪಿ. ಕ್ಯೂ ಅನ್ನೋದೇನು? he gets a free car. ಎರಡು ಸ್ಟೇಟ್ಮೆಂಟ್ ಇದೆ. ಓಕೆ, ಸಚಿನ್ ಹಿಟ್ಸ್ ಎ ಸೆಂಚುರಿ, he gets a free car. ಅವ್ರ ಸ್ಟೇಟ್ಮೆಂಟ್ ಯಾವ ತರ ಬರ್ಕೊಂಡಿದ್ದಾರೆ? ಫಸ್ಟ್ ಆರ್ಗ್ಯುಮೆಂಟ್ ಹೆಂಗಿದೆ, ಇಫ್ ಸಚಿನ್ ಹಿಟ್ಸ್ ಎ ಸೆಂಚುರಿ, he gets a free car. ಇದು ಯಾವ ತರ ಇದೆ ಇಲ್ಲಿ ನೋಡಿ, ಕೀವರ್ಡ್ಸ್ ಏನಿದೆ, ಇಫ್ ಇದೆ, ಕಾಮಾ ಇದೆ. ಇಫ್ ಇದ್ದು ಕಾಮಾ ಇದ್ರೆ ಅದೆಂತ ಸ್ಟೇಟ್ಮೆಂಟ್ ಆಗುತ್ತೆ? ಕಂಡೀಷನಲ್ ಸ್ಟೇಟ್ಮೆಂಟ್ ಆಗುತ್ತೆ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ವಾ. ಸೊ ಕಂಡೀಷನಲ್ ಸ್ಟೇಟ್ಮೆಂಟ್ ಆಗುತ್ತೆ. ಅಲ್ಲಿಗೆ ಅವ್ರು ಕೊಟ್ಟಿರೋ ಫಸ್ಟ್ ಆರ್ಗ್ಯುಮೆಂಟ್ ಯಾವ ತರ ಇದೆ, ಇಫ್ ಮತ್ತೆ ಕಾಮಾ ಇರೋದ್ರಿಂದ ಈ ತರ ಆಗುತ್ತೆ. ಇಫ್ ಸಚಿನ್ ಹಿಟ್ಸ್ ಎ ಸೆಂಚುರಿ, ಇಫ್ ಇರೋದ್ರಿಂದ ಕಾಮಾ ಇರೋದ್ರಿಂದ ಅದು ಕಂಡೀಷನಲ್ ಸ್ಟೇಟ್ಮೆಂಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಯಾವುದು? ಪಿ. ಸೆಕೆಂಡ್ ಸ್ಟೇಟ್ಮೆಂಟ್ ಯಾವುದು? ಕ್ಯೂ. ಅದನ್ನ ಕಂಡೀಷನಲ್ ಸ್ಟೇಟ್ಮೆಂಟ್ ತರ ನೋಡಿದ್ರೆ, ಇಫ್ ಸಚಿನ್ ಹಿಟ್ಸ್ ಎ ಸೆಂಚುರಿ, he gets a free car. ಇದು ಅವರಿಗೆ ಅವ್ರು ಕೇಳಿರೋಂಥದ್ದು. ಸೊ ಇದು ಫಸ್ಟ್ ಸ್ಟೇಟ್ಮೆಂಟ್ ಆಯ್ತು. ಅಲ್ಲಿಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನು? ಸಚಿನ್ ಡಸ್ ನಾಟ್ ಗೆಟ್ ಎ ಫ್ರೀ ಕಾರ್. ಅಂದ್ರೆ he gets a free car ಇದೆ.
he gets a free car, ಅದಕ್ಕೆ Q ಏನಾಗುತ್ತೆ ಅಲ್ಲಿ ನೆಗೇಷನ್ ಹಾಕೊಂಡ್ರೆ ನೆಗೇಷನ್ Q, he does not get a free car. he gets a free car ಅನ್ನೋದು ಏನಾಗಿ ಚೇಂಜ್ ಆಯ್ತು, he doesn't get a free car. ಅಲ್ಲಿಗೆ ಇದನ್ನ ನೋಡಿದ್ರೆ P ಕಂಡೀಷನಲ್ Q ಅಂಡ್ ನೆಗೇಷನ್ ಆಫ್ Q ಇದು ಯಾವ ತರ ಇದೆ? P ಕಂಡೀಷನಲ್ ಟು Q ಅಂಡ್ ನೆಗೇಷನ್ ಆಫ್ Q ಯಾವ ತರ ಇದೆ ಅಂದ್ರೆ, ನಮ್ಮ ಮಾಡಸ್ ಟಾಲನ್ಸ್ ರೂಲ್ಸ್ ನ ನೋಡಿದ್ರೆ ಮಾಡಸ್ ಟಾಲನ್ಸ್ ರೂಲ್ ಏನ್ ಹೇಳುತ್ತೆ? P ಕಂಡೀಷನಲ್ ಟು Q ಅಂಡ್ ನೆಗೇಷನ್ Q ಇತ್ತು ಅಂದ್ರೆ ಅಕಾರ್ಡಿಂಗ್ ಟು ದ ಮಾಡಸ್ ಟಾಲನ್ಸ್. ಮಾಡಸ್ ಟಾಲನ್ಸ್ ಹೇಳಿರೋ ರೂಲ್ ಪ್ರಕಾರನೇ ಇದೆ ನೋಡಿ ಇದು. P ಕಂಡೀಷನಲ್ Q ಇದ್ದು ಜೊತೆಗೆ ನೆಗೇಷನ್ Q ಇತ್ತು ಅಂದ್ರೆ ದಿಸ್ ಈಸ್ ಈಕ್ವಲೆಂಟ್ ಟು ನೆಗೇಷನ್ ಆಫ್ P ಅಂತ ಹೇಳ್ತಾನೆ. ನಾನು ಈಗಾಗಲೇ ರೂಲ್ಸ್ ಹೇಳಿದಾಗ ಮಾಡಸ್ ಟಾಲನ್ಸ್ ರೂಲ್ ನ ನೀವು ತೆಗೆದು ನೋಡಿದ್ರೆ ಮಾಡಸ್ ಟಾಲನ್ಸ್ ರೂಲ್ ಅಲ್ಲಿ ಏನ್ ಹೇಳಿದಾನೆ? P ಕಂಡೀಷನಲ್ Q ಇದ್ದು ನೆಗೇಷನ್ Q ಇತ್ತು ಅಂದ್ರೆ ದಿಸ್ ಈಸ್ ಹೋಲ್ ಈಕ್ವಲೆಂಟ್ ಟು ನೆಗೇಷನ್ ಆಫ್ P. ಅವರು ಕನ್ಕ್ಲೂಷನ್ ಅಲ್ಲಿ ಏನ್ ಹೇಳಿದ್ದಾರೆ? ಸಚಿನ್ ಹ್ಯಾಸ್ ನಾಟ್ ಹಿಟ್ ಎ ಸೆಂಚುರಿ. ಸಚಿನ್ ಹ್ಯಾಸ್ ನಾಟ್ ಹಿಟ್ ಎ ಸೆಂಚುರಿ ಅಂದ್ರೆ P ಸ್ಟೇಟ್ಮೆಂಟ್ ಇನ ನೆಗೇಷನ್. P ಸ್ಟೇಟ್ಮೆಂಟ್ ಏನಿದೆ? ಸಚಿನ್ ಹಿಟ್ಸ್ ಎ ಸೆಂಚುರಿ. ಸಚಿನ್ ಹಿಟ್ಸ್ ಎ ಸೆಂಚುರಿ ಇಸ್ ಎ P ಸ್ಟೇಟ್ಮೆಂಟ್ ಆದ್ರೆ ಸಚಿನ್ ಡಸ್ ನಾಟ್ ಹಿಟ್, ಸಚಿನ್ ಹ್ಯಾಸ್ ನಾಟ್ ಹಿಟ್ ಎ ಸೆಂಚುರಿ ಅನ್ನೋದು ನಮಗೆ ನೆಗೇಷನ್ ಸ್ಟೇಟ್ಮೆಂಟ್. ಅಲ್ಲಿಗೆ ಅವ್ರು ಕೊಟ್ಟಿರುವಂತ ಕನ್ಕ್ಲೂಷನ್ ಸರಿ ಇದೆ. ಅವ್ರು ಕೊಟ್ಟಿರುವಂತ ಕನ್ಕ್ಲೂಷನ್ ಸರಿ ಇದೆ. ನಾವು ಯಾವ ಪ್ರಕಾರವಾಗಿ ಸರಿ ಇದೆ ಅಂತ ಹೇಳ್ತಿದೀವಿ? ಅಕಾರ್ಡಿಂಗ್ ಟು ದ ಮಾಡಸ್ ಟಾಲನ್ಸ್ ರೂಲ್. ಮಾಡಸ್ ಟಾಲನ್ಸ್ ರೂಲ್ ತರಾನೇ ಇದೆ ಅವ್ರ ಸ್ಟೇಟ್ಮೆಂಟ್. ಅವ್ರ ಸ್ಟೇಟ್ಮೆಂಟ್ ಯಾವ ತರ ಇದೆ ಅಂದ್ರೆ ಇಟ್ ಈಸ್ ಸೇಮ್ ಆಸ್ ಮಾಡಸ್ ಟಾಲನ್ಸ್. ಮಾಡಸ್ ಟಾಲನ್ಸ್ ಏನ್ ಹೇಳಿದಾರೆ? ಫಸ್ಟ್ P ಕಂಡೀಷನಲ್ ಟು Q, ಇಫ್ ಸಚಿನ್ ಹಿಟ್ಸ್ ಎ ಸೆಂಚುರಿ he gets a free car. ದಟ್ ಈಸ್ ಕಂಡೀಷನಲ್ ಸ್ಟೇಟ್ಮೆಂಟ್. ಅದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಏನಿದೆ? ಸಚಿನ್ ಡಸ್ ನಾಟ್ ಗೆಟ್ ಎ ಫ್ರೀ ಕಾರ್. ಇವೆರಡು ಸ್ಟೇಟ್ಮೆಂಟ್ಸ್ ನಮಗೆ ಎಲ್ಲಿದೆ? ಪ್ರಿಮಿಸಿಸ್ ಅಲ್ಲಿ ಇದೆ. ಇವೆರಡು ಇದ್ದಾಗ ಅಕಾರ್ಡಿಂಗ್ ಟು ದ ಮಾಡಸ್ ಟಾಲನ್ಸ್ ಇಟ್ ಈಸ್ ಈಕ್ವಲೆಂಟ್ ಟು ನೆಗೇಷನ್ P ಅಂತ ರೂಲ್ ಹೇಳುತ್ತೆ. ಅವ್ರು ಕೊಟ್ಟಿರುವಂತ ಕನ್ಕ್ಲೂಷನ್ ಕೂಡ ಹಾಗೆ ಇದೆ. ಸಚಿನ್ ಹ್ಯಾಸ್ ನಾಟ್ ಹಿಟ್ ಎ ಸೆಂಚುರಿ. ಸಚಿನ್ ಹ್ಯಾಸ್ ನಾಟ್ ಹಿಟ್ ಎ ಸೆಂಚುರಿ. ದಟ್ ಈಸ್ ನಥಿಂಗ್ ಬಟ್ ನೆಗೇಷನ್ ಆಫ್ P. ಯಾಕೆಂದ್ರೆ ಸಚಿನ್ ಹಿಟ್ಸ್ ಎ ಸೆಂಚುರಿ ಇಸ್ ಅ P. ಅದಕ್ಕೆ ನೆಗೇಷನ್ ಹೇಳ್ಬೇಕು ಅಂದ್ರೆ ಸಚಿನ್ ಹ್ಯಾಸ್ ನಾಟ್ ಹಿಟ್ ಎ ಸೆಂಚುರಿ. ಅಲ್ಲಿಗೆ ದಿಸ್ ಈಸ್ ನೆಗೇಷನ್ ಆಫ್ P. ಈ ತರ ಬಂದ್ರೆ ವಿ ಕಾಲ್ ದಿಸ್ ಆಸ್, ನಾವು ಅಕಾರ್ಡಿಂಗ್ ಟು ದ ಮಾಡಸ್ ಟಾಲನ್ಸ್ ನಾವು ರೀಸನ್ ಹೇಳ್ಬೇಕು. ಇದು ಸುಮ್ನೆ ವ್ಯಾಲಿಡ್ ಅಥವಾ ಸುಮ್ನೆ ಇನ್ವ್ಯಾಲಿಡ್ ಅಂತ ಹೇಳಕ್ ಬರಲ್ಲ. ಅಕಾರ್ಡಿಂಗ್ ಟು ದ ಮಾಡಸ್ ಟಾಲನ್ಸ್ ರೂಲ್, ಅಕಾರ್ಡಿಂಗ್ ಟು ದ ಮಾಡಸ್ ಟಾಲನ್ಸ್ ರೂಲ್ ದಿಸ್ ಕನ್ಕ್ಲೂಷನ್ ಇಸ್ ವ್ಯಾಲಿಡ್. ಈ ಸ್ಟೇಟ್ಮೆಂಟ್, ಈ ಕನ್ಕ್ಲೂಷನ್ ಏನಾಗುತ್ತೆ? ವ್ಯಾಲಿಡ್ ಆಗುತ್ತೆ. ಯಾಕೆ ಅಂದ್ರೆ ಮಾಡಸ್ ಟಾಲನ್ಸ್ ಹೇಳಿರೋ ಲಾ ಪ್ರಕಾರನೇ ಈ ಸ್ಟೇಟ್ಮೆಂಟ್ಸ್ ಇದೆ ಅಂತ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅವ್ರು ಕೊಟ್ಟಿರೋಂತ ಸ್ಟೇಟ್ಮೆಂಟ್ಸ್ ನ ಫಸ್ಟ್ ನಾವು ಹೆಂಗ್ ಬರ್ಕೋತೀವಿ, ಬರ್ಕೊಂಡ್ಮೇಲೆ ಅದು ನಮ್ಮ ಲಾಗೆ, ಯಾವ ಲಾಗೆ ಅದು ಮ್ಯಾಚ್ ಆಗುತ್ತೆ, ಅಥವಾ ನಾನು ಏನಾದ್ರು ಅದು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಲಾಗೆ ಅದು ಸೂಟಬಲ್ ಆಗುತ್ತಾ ಅಂತ ನೋಡ್ಕೊಂಡು ನಮ್ ಲಾ ಪ್ರಕಾರನೇ ಬಂತು ಅಂದ್ರೆ ಇಫ್ ಇಟ್ ಈಸ್ ಫಾಲೋಯಿಂಗ್ ದ ಲಾ ದೆನ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ದ ವ್ಯಾಲಿಡ್ ಸ್ಟೇಟ್ಮೆಂಟ್. ಅದು ಲಾನ ಫಾಲೋ ಮಾಡ್ತಿಲ್ಲ ಅಂದ್ರೆ ಅದು ಇನ್ವ್ಯಾಲಿಡ್ ಸ್ಟೇಟ್ಮೆಂಟ್. ಇದನ್ನೇ ಅವರು ಎಕ್ಸಾಮ್ ಅಲ್ಲಿ ಕೇಳೋದು, ಚೆಕ್ ವೆದರ್ ದ ಗಿವನ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಆರ್ ನಾಟ್. ಅವ್ರು ಕೇಳಿರೋದೇನು? ಇಷ್ಟು ಸ್ಟೇಟ್ಮೆಂಟ್ ಇಲ್ಲಿಂದ ಇಷ್ಟೇನಿದೆ, ಇಷ್ಟು ಸ್ಟೇಟ್ಮೆಂಟ್ ವ್ಯಾಲಿಡ್ ಹೌದಾ ಅಲ್ವಾ ಅಂತ ಅವ್ರು ಕೇಳಿದ್ದಾರೆ. ಸೊ ವ್ಯಾಲಿಡ್ ಹೌದಾ ಅಲ್ವಾ ಅಂತ ನಾವು ಹೇಳ್ಬೇಕು ಅಂದ್ರೆ ಫಸ್ಟ್ ಆ ಸ್ಟೇಟ್ಮೆಂಟ್ ಗಳನ್ನ ಅದರಲ್ಲಿ P ಯಾವುದು, Q ಯಾವುದು, ಅವ್ರು ಕೊಟ್ಟಿರೋದು ಏನು. ಫಸ್ಟ್ ಸ್ಟೇಟ್ಮೆಂಟ್ P ಕಂಡೀಷನಲ್ Q ತರ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ ನೆಗೇಷನ್ Q ತರ ಇದೆ. ಹೋಲ್ ದಿಸ್ ಥಿಂಗ್ ಕನ್ಕ್ಲೂಷನ್ ಅವ್ರು ಕೊಟ್ಟಿರೋದು ನೆಗೇಷನ್ P ಅಂತಾನೆ ಅವ್ರು ಕೊಟ್ಟಿದ್ದಾರೆ ಕನ್ಕ್ಲೂಷನ್. ಇದೆಲ್ಲ ಯಾವ ರೂಲ್ ಪ್ರಕಾರ ಇದೆ? ಅಕಾರ್ಡಿಂಗ್ ಟು ದ ಮಾಡಸ್ ಟಾಲನ್ಸ್ ರೂಲ್ ಪ್ರಕಾರ ಇರೋದ್ರಿಂದ ಅವ್ರು ಕೊಟ್ಟಿರುವಂತ ಆರ್ಗ್ಯುಮೆಂಟ್ಸ್ ಗಳು ವ್ಯಾಲಿಡ್ ಇದೆ. ನಾವು ಇದನ್ನ ಹೇಳಲೇಬೇಕಾಗುತ್ತೆ ಅಕಾರ್ಡಿಂಗ್ ಟು ದ ಮಾಡಸ್ ಟಾಲನ್ಸ್ ರೂಲ್. ಸೊ ಮಾಡಸ್ ಟಾಲನ್ಸ್ ರೂಲ್ ಹೇಳಿರೋದ್ರಿಂದಾನೇ ಅವ್ರು ಕೊಟ್ಟಿರುವಂತ ಆರ್ಗ್ಯುಮೆಂಟ್ಸ್ ಇದು ವ್ಯಾಲಿಡ್ ಅಂತ ಹೇಳ್ತಾ ಬರ್ತೀವಿ. ಇಸ್ ಇಟ್ ಕ್ಲಿಯರ್? ಈ ಪ್ರಾಬ್ಲಮ್ ಅರ್ಥ ಆಗಿದ್ಯಾ? ತುಂಬಾ ಸರಿ ಕೇಳಿದ್ದಾರೆ ಈ ಪ್ರಾಬ್ಲಮ್ ನ, ಹಂಗಾಗಿ ಇಸ್ ಇಟ್ ಕ್ಲಿಯರ್? ಎಸ್ ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ತಗೋತೀವಿ. ಈಗ ಮಾಡಿಸೋ ಪ್ರಾಬ್ಲಮ್ ಅಷ್ಟೇ, ತುಂಬಾ ಸರಿ ರಿಪೀಟ್ ಆಗಿದೆ. ಸೇಮ್ ಕ್ವಶನ್ ಅದೇ ತರ ಬರ್ತಾ ಹೋಗುತ್ತೆ. ಟೆಸ್ಟ್ ದ ವ್ಯಾಲಿಡಿಟಿ ಆಫ್ ದ ಆರ್ಗ್ಯುಮೆಂಟ್ಸ್ ಅಂತ ಕೇಳ್ತಾರೆ, ಅಥವಾ ಟೆಸ್ಟ್ ವೆದರ್ ದ ಗಿವನ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಆರ್ ಇನ್ವ್ಯಾಲಿಡ್ ಅಂತ ಕೇಳ್ತಾರೆ. ಓಕೆ, ಹಿಯರ್ ದ ಕ್ವಶನ್ ಇಸ್ ಸೆಕೆಂಡ್ ಪ್ರಾಬ್ಲಮ್.
The question is, if Ravi goes out with his friends, if Ravi goes out with his friend, he will not study. If Ravi go out with his friend, he will not study. ಇಲ್ಲಿ ನಿಲ್ಸಿದರೆ ಸೆಕೆಂಡ್ ಸ್ಟೇಟ್ಮೆಂಟ್. If Ravi does not study, if Ravi does not study, his father become angry. His father become angry. Third statement, his father is not angry. His father is not angry. ಕನ್ಕ್ಲೂಷನ್ ಅವರೇ ಕೊಟ್ಟಿದ್ದಾರೆ. ರವಿ not gone out with friends. Ravi not gone out with friends. Okay, Ravi does not go, or Ravi not gone out with his friends. ಇದು ಅವರು ಕೊಟ್ಟಿರುವಂತ ಕ್ವಶನ್. ಈ ಕೊಟ್ಟಿರುವಂತ ಇಷ್ಟು ಆರ್ಗ್ಯುಮೆಂಟ್ಸ್ ವಿ ಕಾಲ್ ದಿಸ್ ಆಸ್ ಪ್ರಿಮಿಸಸ್. ಒಂದು ಅಥವಾ ಒಂದರಿಗಿಂತ ಜಾಸ್ತಿ ಇದೆ. ಸೊ ಪ್ರಿಮಿಸಸ್ ಇದು, ಕನ್ಕ್ಲೂಷನ್ ಇದು. ಪ್ರಿಮಿಸಿಸ್ ಕನ್ಕ್ಲೂಷನ್. ಸೊ ಈ ಪ್ರಿಮಿಸಿಸ್ ಈ ಕನ್ಕ್ಲೂಷನ್ ನೋಡಿದ್ರೆ ಇದು ವ್ಯಾಲಿಡ್ ಹೌದಾ ಅಲ್ವಾ ಅಂತ ನಾವು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡೋದಕ್ಕೆ ಅವ್ರು ಕೊಟ್ಟಿದ್ದಾರೆ ಅಂದ ತಕ್ಷಣ ಅದು ಪ್ರೂವ್ ಆಗುತ್ತೆ ಅಥವಾ ಅದು ಫಾಲ್ಸ್ ಆಗುತ್ತೆ ಅಂತ ನಾವು ಡೈರೆಕ್ಟ್ ಆಗಿ ಹೇಳಕ್ ಬರಲ್ಲ. ಅದಕ್ಕೆ ನಾವು ಅದರದ್ದೇ ಆದ ಲಾಸ್ ಗಳನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಬರ್ಬೇಕು. ಓಕೆ, ಇದನ್ನ ಲಾಸ್ ಯೂಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅದರಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನಾವು ಯಾವ್ಯಾವ ತರ ಬರ್ಕೋಬಹುದು ಅನ್ನೋದನ್ನ ಫಸ್ಟ್ ನೋಡೋಣ. ಫಸ್ಟ್ ಇದರಲ್ಲಿ ಪಿ ಯಾವುದು, ಕ್ಯೂ ಯಾವುದು, ಆರ್ ಯಾವುದು ಅಂತ ನೋಡೋಣ. ಪಿ ಯಾವುದು, ಕ್ಯೂ ಯಾವುದು, ಆರ್ ಯಾವುದು. ಸೊ ಇನ್ ದಿಸ್ ಸ್ಟೇಟ್ಮೆಂಟ್ ವಾಟ್ ಇಸ್ ಪಿ ಇಸ್ Ravi goes out with his friends. Ravi goes out with his friends. Ravi goes out with his friends is the P. Q ಯಾವ್ದಾಗುತ್ತೆ? ಯಾವ್ದು Q ಆಗುತ್ತೆ? He will not study. Okay, he will not study. He will not study. He will not study. ಅದು Q ಆಗುತ್ತೆ. ಆರ್ ಯಾವ್ದಾಗುತ್ತೆ? His father becomes angry. His father becomes angry. His father becomes angry. ಇದಕ್ಕೆ ನೆಗೇಷನ್ ಆರ್ ಸುಮ್ಮನೆ ಬರ್ಕೋತೀನಿ. ನೆಗೇಷನ್ ಆರ್ ಅಂದ್ರೆ ಏನಾಗುತ್ತೆ? ಕೊಟ್ಟಿರೋದ್ರಿಂದ ಏನಾಗುತ್ತೆ? ನೆಗೇಷನ್ ಆರ್ his father, ನೆಗೇಷನ್ ಬರ್ಕೋಬೇಕು ಅಂದ್ರೆ ಏನು? His becomes angry is ಚೇಂಜ್ ಆಗಿ his father is not angry. His father is not angry. ಸೊ ಇರೋದು ಮೂರೇ ಸ್ಟೇಟ್ಮೆಂಟ್, ಪಿ ಕ್ಯೂ ಆರ್. ಅದ್ರ ಜೊತೆ ಒಂದು ನೆಗೇಷನ್ ಆರ್ ಬರ್ಕೊಂಡಿದ್ದೀನಿ ಅಷ್ಟೇ. ಪಿ ಕ್ಯೂ ಆರ್ ಅದ್ರ ಜೊತೆ ಇನ್ನೊಂದು ನೆಗೇಷನ್ ಆರ್ ನ ಬರ್ಕೊಂಡಿದ್ದೀನಿ. ಸೊ ಇದು ಪಿ ಕ್ಯೂ ಆರ್ ಆಗ್ತಾ ಬಂತು. ಸೊ ಈಗ ಪಿ ಕ್ಯೂ ಆರ್ ನ ನಾವು ನೋಡ್ಕೊಂಡ್ರೆ, ಸೊ ಇಷ್ಟು ಈಗ ನನ್ನ ಹತ್ರ ಇದೆ. ಇದನ್ನ ನಾವು ಹೆಂಗೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪಿ ಕ್ಯೂ ಆರ್ ಅವ್ರು ಕೊಟ್ಟಿರೋದು ಏನಿದೆ? ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? ಇಫ್ Ravi goes out with his friends, comma, he will not study. If ಇದೆ, ಕಾಮಾ ಇದೆ. ಏನ್ ಸ್ಟೇಟ್ಮೆಂಟ್ ಇದು? ಫಸ್ಟ್ ಪ್ರಿಮಿಸಿಸ್ ಏನಾಗುತ್ತೆ ಅಲ್ಲಿಗೆ? ಕಂಡೀಷನಲ್ ಆಗುತ್ತಲ್ವಾ? ಪಿ ಕಂಡೀಷನಲ್ ಕ್ಯೂ ಆಗುತ್ತಾ? ಕರೆಕ್ಟ್. ಪಿ ಕಂಡೀಷನಲ್ ಕ್ಯೂ ಯಾಕಾಗುತ್ತೆ? ಪಿ ಕಂಡೀಷನಲ್ ಕ್ಯೂ ಇಲ್ಲಿ ಇಫ್ ಇದೆ, ಕಾಮಾ ಇದೆ. ಇಫ್ ಇದ್ದು ಕಾಮಾ ಇತ್ತು ಅಂದ್ರೆ ಅದೆಂತ ಸ್ಟೇಟ್ಮೆಂಟ್? ಅದು ಕಂಡೀಷನಲ್ ಸ್ಟೇಟ್ಮೆಂಟ್. ಓಕೆ, ಫಸ್ಟ್ ಪ್ರಿಮಿಸಿಸ್ ಏನಾಯ್ತು? ಕಂಡೀಷನಲ್ ಆಯ್ತು. ಸೆಕೆಂಡ್ ಏನು? ಇಫ್ ರವಿ ಡಸ್ ನಾಟ್ ಸ್ಟಡಿ ಹಿಸ್ ಫಾದರ್ ಬಿಕಮ್ ಆಂಗ್ರಿ. ಅಲ್ಲಿಗೆ ಇದು ಯಾವ ತರ ಇದೆ? ಇದು ಕೂಡ ಕಂಡೀಷನಲ್ ಸ್ಟೇಟ್ಮೆಂಟ್ ತರ ಇದೆ. ಏನಿದೆ? ಇಫ್ ಇದೆ, ಇಫ್ ರವಿ ಡಸ್ ನಾಟ್ ಸ್ಟಡಿ, ಕಾಮಾ, ಹಿಸ್ ಫಾದರ್ ಬಿಕಮ್ಸ್ ಆಂಗ್ರಿ. ಇಲ್ಲೂ ಕೂಡ ಇಫ್ ಇದೆ, ಕಾಮಾ ಇದೆ. ಸೊ ಇಫ್ ಇದೆ, ಕಾಮಾ ಇದೆ ಅಂದ್ರೆ ಇಫ್ ರವಿ ಡಸ್ ನಾಟ್ ಸ್ಟಡಿ, ಇಫ್ ರವಿ ಡಸ್ ನಾಟ್ ಸ್ಟಡಿ ಅನ್ನೋದು ಯಾವ್ದ್ರದ್ದು ಸ್ಟೇಟ್ಮೆಂಟ್ ಏನಾಗುತ್ತೆ? ಕ್ಯೂ ಆಗುತ್ತೆ. ಕ್ಯೂ ಕಂಡೀಷನಲ್
ಆರ್ ಆಗತ್ತೆ. ಓಕೆ, ಕ್ಯೂ ಕಂಡೀಷನಲ್ ಆರ್ ಇಸ್ ಫಾದರ್ ಬಿಕಮ್ ಆಂಗ್ರಿ. ರವಿ, ಯಾಕೆಂದ್ರೆ ನಾವು ಕ್ಯೂ ಏನಂತ ತಗೊಂಡಿದ್ದೀವಿ, ಈ ವಿಲ್ ನಾಟ್ ಸ್ಟಡಿ, ರವಿ ವಿಲ್ ನಾಟ್ ಸ್ಟಡಿ ಆರ್ ಈ ವಿಲ್ ನಾಟ್ ಸ್ಟಡಿ ಅಂದ್ರೆ ಅದು ಕ್ಯೂ ಆಯ್ತು. ಆರ್ ಇಸ್ ಫಾದರ್ ಬಿಕಮ್ ಆಂಗ್ರಿ. ಲಾಸ್ಟ್ ಏನಿದೆ, ಹಿಸ್ ಫಾದರ್ ಈಸ್ ನಾಟ್ ಆಂಗ್ರಿ. ಹಿಸ್ ಫಾದರ್ ಈಸ್ ನಾಟ್ ಆಂಗ್ರಿ ಅನ್ನೋದು ಯಾವ ತರ ಆರ್ಗ್ಯುಮೆಂಟ್ ಇದೆ, ಅದು ನೆಗೇಷನ್ ಆರ್ ಆಯ್ತಾ. ಫಸ್ಟ್ ಪ್ರಿಮಿಸಿಸ್ P1, ಸೆಕೆಂಡ್ ಪ್ರಿಮಿಸಿಸ್ P2, ಥರ್ಡ್ ಪ್ರಿಮಿಸಿಸ್ P3. 3 ಪ್ರಿಮಿಸಿಸ್ ಇದೆಯಾ? 3 ಪ್ರಿಮಿಸಿಸ್ ನಾನು ಈ ತರ ಬರ್ಕೋಬೋದಾ? ಪಿ ಕಂಡೀಷನಲ್ ಕ್ಯೂ, ಕ್ಯೂ ಕಂಡೀಷನಲ್ ಆರ್, ನೆಗೇಷನ್ ಆರ್, ಇದೇ ತರ ಇದೆಯಾ? ಸೊ ಈ 3 ಪ್ರಿಮಿಸಿಸ್ ಈ ತರ ಇದ್ಮೇಲೆ ಇದನ್ನ ನಾನು ಯಾವ ತರ ನಾನು ಬರ್ಕೋಬಹುದು, ಇದು ಯಾವ್ದಾದ್ರು ನನ್ನ ರೂಲಿಗೆ ಹೇಳುತ್ತಾ, ಇದು ಯಾವ್ದಾದ್ರು ನನ್ನ ರೂಲಿಗೆ ಹೇಳ್ತಾ ಬರುತ್ತಾ ಅಂತ ನಾವು ನೋಡಿದ್ರೆ, ಇಲ್ಲಿ ಯಾವ್ದಾದ್ರು ರೂಲ್ ನಾನು ಅಪ್ಲೈ ಮಾಡ್ಬೋದಾ ಅಂತ ಇಲ್ಲಿ ಚೆಕ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಯಾವ್ದಾದ್ರು ರೂಲ್ ಅಪ್ಲೈ ಮಾಡ್ಬೋದಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಕ್ವಶನ್ ಅಳಿಸ್ಕೊಂತೀನಿ, ಸೊ ದಟ್ ವಿ ಕ್ಯಾನ್ ಈಸಿಲಿ ಮೇಕ್ ಔಟ್. ಸೊ ಯಾವ ಸ್ಟೇಟ್ಮೆಂಟ್ ಗೊತ್ತಾಗಿದೆ ಅಲ್ಲ, ಸೊ ಮತ್ತೆ ಸರಿ ಬರ್ಕೋತೀನಿ ಸ್ಟೇಟ್ಮೆಂಟ್ ಯಾವ್ದಾದ್ರು ಅಂತ. P conditional Q. First one is P conditional Q, and second one is Q conditional R, and third one is negation R. Third one is negation R. 3 statement ಇದೆ. Premises 1, premises 2, premises 3. ಇದೇ 3 ಸ್ಟೇಟ್ಮೆಂಟ್ ಅವರು ವರ್ಡಿಂಗ್ಸ್ ಅಲ್ಲಿ ಹೇಳಿದ್ದಾರೆ. Premises 1, premises 2, premises 3. ಸೊ ಈಗ ಈ ಪ್ರಿಮಿಸಿಸ್ 1, ಪ್ರಿಮಿಸಿಸ್ 2, ಪ್ರಿಮಿಸಿಸ್ 3 ನ ಏನಾದ್ರೂ ಮಾಡಿ ರೆಡ್ಯೂಸ್ ಮಾಡಬಹುದಾ ಅಂತ ನೋಡಿದ್ರೆ, ಎಲ್ಲಾದ್ರೂ ರೆಡ್ಯೂಸ್ ಮಾಡಬಹುದಾ? ಇದು ಇದು ನೋಡ್ಕೊಳ್ಳಿ, ಫಸ್ಟ್ ಪ್ರಿಮಿಸಿಸ್, ಸೆಕೆಂಡ್ ಪ್ರಿಮಿಸಿಸ್, ಇವೆರಡನ್ನೇ ಅಬ್ಸರ್ವ್ ಮಾಡಿ, 3 ಬಿಟ್ಬಿಡಿ. ಇದು ಕನ್ಕ್ಲೂಷನ್ ಏನಾಗುತ್ತೆ, 4ನೇ ಕನ್ಕ್ಲೂಷನ್ ನೆಗೇಷನ್ ಆಫ್ ಪಿ ಬರುತ್ತೆ, ಇದು ಕನ್ಕ್ಲೂಷನ್. ಈಗ ಫಸ್ಟ್ ಇವೆರಡೇ ತಗೊಳ್ಳೋಣ. ಇವೆರಡೇ ತಗೊಂಡ್ರೆ ಪಿ ಕಂಡೀಷನಲ್ ಕ್ಯೂ, ಕ್ಯೂ ಕಂಡೀಷನಲ್ ಆರ್ ಯಾವ ರೂಲ್ ತರ ಇದೆ ಇದು? ನಾನು ಹೇಳಿದ್ದೆ ಅಲ್ವಾ, ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ, ಇಸ್ ದೇರ್ ಫೋರ್ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಸಿ. ಈ ತರದೊಂದು ರೂಲ್ ಬಂತು. ಆ ರೂಲ್ ನ ನಾವೇನಂತ ಕರಿತೀವಿ, ಲಾ ಆಫ್ ಸಿಲೋಗಿಸಮ್ ಅಂತ ಕರಿತೀವಿ. ವಿ ಕಾಲ್ ದಟ್ ಆಸ್ ಲಾ ಆಫ್ ಸಿಲೋಗಿಸಮ್. ಅಕಾರ್ಡಿಂಗ್ ಟು ದ ಲಾ ಆಫ್ ಸಿಲೋಗಿಸಮ್ ಇದನ್ನ ನಾನು ಹೆಂಗ್ ಬರೀಬಹುದು? ಈಗ ಪಿ ಕಂಡೀಷನಲ್ ಕ್ಯೂ, ಕ್ಯೂ ಕಂಡೀಷನಲ್ ಆರ್, ಇದನ್ನ ನಾನು ಹೆಂಗ್ ಬರೀಬಹುದು? ಪಿ ಕಂಡೀಷನಲ್ ಆರ್ ಅಂತ ಬರೀಬಹುದಾ? ಸೊ ದೀಸ್ ಟು, ಇದನ್ನ ನಾನು ಇಲ್ಲಿ ತೋರಿಸ್ತೀನಿ. ಇವೆರಡನ್ನು ಪಿ ಕಂಡೀಷನಲ್ ಕ್ಯೂ ಅಂಡ್ ಕ್ಯೂ ಕಂಡೀಷನಲ್ ಆರ್ ನಾನು ಡೈರೆಕ್ಟ್ ಆಗಿ ಪಿ ಕಂಡೀಷನಲ್ ಆರ್ ಅಂತ ಬರ್ಕೋತೀನಿ. ಯಾಕೆ? ರೀಸನ್ ಏನು? ಬಿಕಾಸ್ ಅಕಾರ್ಡಿಂಗ್ ಟು ದ ಲಾ ಆಫ್ ಸಿಲೋಗಿಸಮ್. ಅರ್ಥ ಆಯ್ತಾ ಯಾಕೆ ಹಿಂಗ್ ಬರ್ಕೊಂಡೆ ಅಂತ? ಆಲ್ ಆಫ್ ಅಂಡರ್ಸ್ಟ್ಯಾಂಡ್ ನಾನು ಯಾಕೆ ಈ ತರ ಬರ್ಕೊಂಡಿದ್ದೀನಿ ಅಂತ? ಪಿ ಕಂಡೀಷನಲ್ ಕ್ಯೂ, ಕ್ಯೂ ಕಂಡೀಷನಲ್ ಇವೆರಡೇ ತಗೊಂಡೆ. ಇವೆರಡನ್ನ ನಾನು ಏನಾಗಿ ರೆಡ್ಯೂಸ್ ಮಾಡಬಹುದು? ಪಿ ಕಂಡೀಷನಲ್ ಆರ್ ಅಂತ ರೆಡ್ಯೂಸ್ ಮಾಡಬಹುದು. ಸೊ ಪಿ ಕಂಡೀಷನಲ್ ಆರ್ ಆಯ್ತು, ಇವೆರಡು ಈಕ್ವಲೆಂಟ್ ಟು ಪಿ ಕಂಡೀಷನಲ್ ಆರ್. ನೆಕ್ಸ್ಟ್ ಅದ್ರ ಕೆಳಗೆ ಏನಿದೆ? ನೆಗೇಷನ್ ಆರ್ ಇದೆ. ಸೊ ನೆಗೇಷನ್ ಆರ್ ಇದೆ, ನೆಗೇಷನ್ ಆರ್ ಹಂಗೆ ಇಟ್ಕೋತೀನಿ. ಸೊ ಈಗ ಇವೆರಡನ್ನು ಪಿ ಕಂಡೀಷನಲ್ ಆರ್, ನೆಗೇಷನ್ ಆರ್ ನೋಡಿದ್ರೆ ಇದು ಯಾವ್ದಕ್ಕಾರು ಈಕ್ವಲೆಂಟ್ ತರ ಇದೆಯಾ? ಯಾವ್ದಕ್ಕಾರು ಈಕ್ವಲೆಂಟ್ ತರ ಇದೆ? ಪಿ ಕಂಡೀಷನಲ್ ಕ್ಯೂ ಅಂಡ್ ನೆಗೇಷನ್ ಕ್ಯೂ ಯಾವ್ದಕ್ಕೆ ಈಕ್ವಲೆಂಟ್ ಇದೆ ಅಂದ್ರೆ, ನಾವು ಹಿಂದೆ ಮಾಡಿದ್ವಲ್ಲ ಅದೇ ಪ್ರಾಬ್ಲಮ್ ಗೆ ಈಕ್ವಲೆಂಟ್ ಇದೆ. ಅಕಾರ್ಡಿಂಗ್ ಟು ದ ಮಾಡಸ್ ಟಾಲರೆನ್ಸ್, ಅಕಾರ್ಡಿಂಗ್ ಟು ದ ಮಾಡಸ್ ಟಾಲರೆನ್ಸ್, ಪಿ ಕಂಡೀಷನಲ್ ಕ್ಯೂ ಅಂಡ್ ನೆಗೇಷನ್ ಕ್ಯೂ ಇಸ್ ಈಕ್ವಲ್ ಟು ನೆಗೇಷನ್ ಪಿ. ಹಿಂಗೆ ನಾವು ಲಾ ಹೇಳ್ತೀವೋ ಅದೇ ತರನೇ ಇದೆ. ಪಿ ಕಂಡೀಷನಲ್ ಆರ್, ನೆಗೇಷನ್ ಆರ್ ಇತ್ತು ಅಂದ್ರೆ ವಿ ಕ್ಯಾನ್ ಸೇ ದಟ್ ದಿಸ್ ಇಸ್ ಈಕ್ವಲೆಂಟ್ ಟು ನೆಗೇಷನ್ ಆಫ್ ಪಿ. ಸೊ ಇದು ಯಾವ ರೂಲ್ ಪ್ರಕಾರ? ಅಕಾರ್ಡಿಂಗ್ ಟು ದ ಮಾಡಸ್ ಟಾಲರೆನ್ಸ್. ಸೊ ಮಾಡಸ್ ಟಾಲರೆನ್ಸ್ ಪ್ರಕಾರ ನಾವೇನಾಯ್ತು, ಇದನ್ನ ನಾವೀಗ ರಿಡ್ಯೂಸ್ ಮಾಡಿದೀವಿ. ಸೊ ಇದನ್ನ ರಿಡ್ಯೂಸ್ ಮಾಡ್ಕೊಂಡ್ರೆ ನಮಗೆ ರಿಸಲ್ಟ್ ನಮಗೆ ಅದೇ ಬರ್ತಿದೆ. ಕನ್ಕ್ಲೂಷನ್ ಅವ್ರು ಏನ್ ಕನ್ಕ್ಲೂಷನ್ ಕೊಟ್ಟಿದ್ರು ಅದೇ ಕನ್ಕ್ಲೂಷನ್ ಗೆ ಬಂದಿರ್ತದೆ ಅಕಾರ್ಡಿಂಗ್ ಟು ದ ಲಾಸ್. ಅಕಾರ್ಡಿಂಗ್ ಟು ದ ಲಾಸ್ ಅದೇ ಕನ್ಕ್ಲೂಷನ್ ಬಂದಿರೋದ್ರಿಂದ ಈ ಕೊಟ್ಟಿರೋ ಆರ್ಗ್ಯುಮೆಂಟ್ಸ್ ಎಲ್ಲ ಏನ್ ಆರ್ಗ್ಯುಮೆಂಟ್ಸ್ ಆಗುತ್ತೆ, ದೋಸ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಆರ್ಗ್ಯುಮೆಂಟ್ಸ್ ಅಂತ. ಆರ್ಗ್ಯುಮೆಂಟ್ಸ್ ಎಲ್ಲ ಎಂತ ಆರ್ಗ್ಯುಮೆಂಟ್ಸ್ ಆಗುತ್ತೆ? ವಿ ಕಾಲ್ ದಟ್ ಆಸ್ ದೋಸ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಆರ್ಗ್ಯುಮೆಂಟ್ಸ್. ಓಕೆ, ಇದನ್ನ ಮತ್ತೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಹಾಗೆ ನೋಡ್ಕೊಳ್ಳಿ. ಸೊ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ನಾವು ಏನಾಗಿ ಬರ್ಕೊಂಡಿದೀವಿ?
ಇಲ್ಲಿ ಎರಡು ಲಾ ಅಪ್ಲೈ ಮಾಡಿದ್ವಿ, ಒಂದು ಲಾ ಆಫ್ ಸಿಲೋಗಿಸಮ್, ಇನ್ನೊಂದು ಮಾಡಸ್ ಟಾಲರೆನ್ಸ್. ಸೊ ನಮ್ಮ ಹತ್ರ ಇರುವಂತ ಸ್ಟೇಟ್ಮೆಂಟ್ಸ್ ಯಾವ್ದಾವಿದೆ, ಪಿ ಕಂಡೀಷನಲ್ ಟು ಕ್ಯೂ ಅಂಡ್ ಕ್ಯೂ ಕಂಡೀಷನಲ್ ಟು ಆರ್ ಅಂಡ್ ನೆಗೇಷನ್ ಆರ್. ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲ್ ಟು ನೆಗೇಷನ್ ಪಿ ಅಂತ ಹೇಳ್ತಾನೆ. ಇದು ಅವನು ಕೊಟ್ಟಿರುವಂತದ್ದು, ದ ಗಿವನ್. ಇದೇನಿದು, ದಿಸ್ ಇಸ್ ಗಿವನ್ ಅಲ್ವಾ? ಸೊ ಗಿವನ್ ಅವ್ನು ಕೊಟ್ಟಿರೋದೇನು, ಪಿ ಕಂಡೀಷನಲ್ ಟು ಕ್ಯೂ, ಕ್ಯೂ ಕಂಡೀಷನಲ್ ಟು ಆರ್, ನೆಗೇಷನ್ ಆರ್ ಅಂಡ್ ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲ್ ಟು ನೆಗೇಷನ್ ಆಫ್ ಪಿ. ಇದು ಅವ್ನು ಕೊಟ್ಟಿರೋ ಕ್ವಶನ್. ಇದರಲ್ಲಿ ನಾವು ಸ್ಟೆಪ್ 1 ಏನ್ ಮಾಡ್ತೀವಿ, ಸ್ಟೆಪ್ 1 ಇವೆರಡನ್ನೇ ಕನ್ಸಿಡರ್ ಮಾಡ್ಕೋತೀವಿ. ಇವೆರಡನ್ನೇ ಕನ್ಸಿಡರ್ ಮಾಡಿದ್ರೆ ಪಿ ಕಂಡೀಷನಲ್ ಟು ಕ್ಯೂ ಅಂಡ್ ಕ್ಯೂ ಕಂಡೀಷನಲ್ ಟು ಆರ್, ದಿಸ್ ಇಸ್ ಹೋಲ್ ಈಕ್ವಲ್ ಟು ಪಿ ಕಂಡೀಷನಲ್ ಟು ಆರ್ ಅಂತ ಹೇಳ್ತೀನಿ, ಅಕಾರ್ಡಿಂಗ್ ಟು ದ ಲಾ ಆಫ್ ಸಿಲೋಗಿಸಮ್. ಅಕಾರ್ಡಿಂಗ್ ಟು ದ ಲಾ ಆಫ್ ಸಿಲೋಗಿಸಮ್. ಅಕಾರ್ಡಿಂಗ್ ಟು ದ ಲಾ ಆಫ್ ಸಿಲೋಗಿಸಮ್. ಸೊ ಸ್ಟೆಪ್ 1 ನಾ ಏನ್ ಮಾಡ್ಕೊಂಡೆ, ಎರಡು ಪ್ರಿಮಿಸಿಸ್ 1, ಪ್ರಿಮಿಸಿಸ್ 2 ನ ತಗೊಂಡು ಅವೆರಡು ಯಾವ ತರ ಇದೆ ಅಂದ್ರೆ ಲಾ ಆಫ್ ಸಿಲೋಗಿಸಮ್ ತರ ಇದೆ. ಸೊ ಅದಕ್ಕೆ ಇವೆರಡು ಸ್ಟೇಟ್ಮೆಂಟ್ ಬದಲು ನಾನು ಏನ್ ಬರ್ಕೋಬಹುದು, ಒಂದು ಸ್ಟೇಟ್ಮೆಂಟ್ ನ ಬರ್ಕೋಬಹುದು. ಈ ತರ ಬರ್ಕೊಳ್ಳೋದಕ್ಕೆ ರೀಸನ್ ಏನು, ಅಕಾರ್ಡಿಂಗ್ ಟು ದ ಲಾ ಆಫ್ ಸಿಲೋಗಿಸಮ್. ಇದು ಸ್ಟೆಪ್ 1 ನಲ್ಲಿ ಬಂದಿದ್ದು. ಸ್ಟೆಪ್ 2 ನಲ್ಲಿ ನಾನು ಏನ್ ಮಾಡ್ತೀನಿ, ಸ್ಟೆಪ್ 2 ನಲ್ಲಿ ಈಗ ಇವೆರಡು ಬದಲು ನಾನು ಈಗ ರಿಪ್ಲೇಸ್ ಮಾಡ್ಕೊಂಡಿದ್ದೀನಲ್ವಾ, ಅದನ್ನ ಬರ್ಕೋತೀನಿ. ಪಿ ಕಂಡೀಷನಲ್ ಆರ್, ಪಿ ಕಂಡೀಷನಲ್ ಆರ್. ಆಮೇಲೆ ಥರ್ಡ್ ಸ್ಟೇಟ್ಮೆಂಟ್ ತಗೋತೀನಿ, ನೆಗೇಷನ್ ಆರ್. ಯಾಕೆಂದ್ರೆ ಇವೆರಡಕ್ಕೆ ರಿಪ್ಲೇಸ್ ಇಲ್ಲಿ ಬಂತು, ಇದು ಹಾಗೆ ಇದೆ, ಹಾಗೆ ಇರೋದನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಅದನ್ನ ಇಲ್ಲಿ ಬರ್ಕೊಂಡ್ಮೇಲೆ ಇದು ಪಿ ಕಂಡೀಷನಲ್ ಟು ಆರ್, ನೆಗೇಷನ್ ಆರ್ ಈಸ್ ಈಕ್ವಲೆಂಟ್ ಟು ನೆಗೇಷನ್ ಪಿ ಅಕಾರ್ಡಿಂಗ್ ಟು ದ ಮಾಡಸ್ ಟಾಲರೆನ್ಸ್ ರೂಲ್. ಅಕಾರ್ಡಿಂಗ್ ಟು ದ ಮಾಡಸ್ ಟಾಲರೆನ್ಸ್ ರೂಲ್. ಮಾಡಸ್ ಟಾಲರೆನ್ಸ್ ಹೇಳೋ ಪ್ರಕಾರನೇ ಇದಿರೋದ್ರಿಂದ ನನಗೆ ರಿಸಲ್ಟ್ ನೆಗೇಷನ್ ಪಿ ಬರ್ತಿದೆ. ಅವ್ರು ಕೊಟ್ಟಿರುವಂತ ರಿಸಲ್ಟೇ ನನಗೆ ಬರ್ತಾ ಇರೋದ್ರಿಂದ ಅಲ್ಲಿಗೆ ಅವ್ರು ಕೊಟ್ಟಿರುವಂತ ಆರ್ಗ್ಯುಮೆಂಟ್ಸ್ ವ್ಯಾಲಿಡ್ ಆರ್ಗ್ಯುಮೆಂಟ್ಸ್ ಆಗುತ್ತೆ ಅಂತ ನಾವು ಇಲ್ಲಿ ಹೇಳ್ತಾ ಬರ್ತೀವಿ. ವಿ ಕ್ಯಾನ್ ಸೇ ದಟ್ ದ ಗಿವನ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್. ಯಾಕೆ ವ್ಯಾಲಿಡ್ ಆಯ್ತು, ವಿ ಕ್ಯಾನ್ ಈಸಿಲಿ ರೆಡ್ಯೂಸ್. ಅಂದ್ರೆ ಏನ್ ಇಷ್ಟು ಇದೆ, ಇಷ್ಟನ್ನು ನಾವು ಡೈರೆಕ್ಟ್ ಆಗಿ ವಿ ಕ್ಯಾನ್ ರೆಡ್ಯೂಸ್ ದಿಸ್ ಫಾರ್ ನೆಗೇಷನ್ ಆಫ್ ಪಿ ಅಂತ. ಅವ್ರು ಕೊಟ್ಟಿರೋ ಇಷ್ಟು ಕ್ವಶನ್ ಅನ್ನು ನಾವು ನೆಗೇಷನ್ ಪಿ ಗೆ ಡೈರೆಕ್ಟ್ ಆಗಿ ರೆಡ್ಯೂಸ್ ಮಾಡಬಹುದು. ಹೆಂಗೆ, ಫಸ್ಟ್ ಎರಡನ್ನ ರೆಡ್ಯೂಸ್ ಮಾಡ್ಕೋತೀನಿ ಅಕಾರ್ಡಿಂಗ್ ಟು ದ ಲಾ ಆಫ್ ಸಿಲೋಗಿಸಮ್. ಪಿ ಕಂಡೀಷನಲ್ ಕ್ಯೂ, ಕ್ಯೂ ಕಂಡೀಷನಲ್ ಆರ್ ಇದನ್ನ ಪಿ ಕಂಡೀಷನಲ್ ಆರ್ ಆಗಿ ಬರ್ಕೋತೀನಿ. ನೆಕ್ಸ್ಟ್ ಸೆಕೆಂಡ್ ಆರ್ಗ್ಯುಮೆಂಟ್ ಹಾಗೆ ಇಟ್ಕೋತೀನಿ. ಅಲ್ಲಿಗೆ ಇವೆರಡು ಫಸ್ಟ್ ಆರ್ಗ್ಯುಮೆಂಟ್ ಮತ್ತೆ ಸೆಕೆಂಡ್ ಆರ್ಗ್ಯುಮೆಂಟ್ ನ ನೋಡಿದ್ರೆ ಇದು ಮಾಡಸ್ ಟಾಲರೆನ್ಸ್ ರೂಲ್ ಪ್ರಕಾರ ಇದೆ. ಮಾಡಸ್ ಟಾಲರೆನ್ಸ್ ರೂಲ್ ಪ್ರಕಾರ ಈ ತರ ಇದ್ರೆ ನಾವು ಅದನ್ನ ನೆಗೇಷನ್ ಪಿ ಅಂತ ಬರ್ಕೋಬಹುದು. ನೆಗೇಷನ್ ಪಿ ಬರ್ಕೊಂಡ್ಮೇಲೆ ದಿಸ್ ಈಸ್ ಸೇಮ್ ಆಸ್ ವಾಟ್ ದೇ ಗಿವನ್. ಅವ್ರು ಏನ್ ಕೊಟ್ಟಿದ್ರೋ ಅದೇ ರಿಸಲ್ಟ್ ನನಗೆ ಬಂದಿರೋದ್ರಿಂದ ರೂಲ್ ಪ್ರಕಾರನು ವಿ ಕ್ಯಾನ್ ಸೇ ದಟ್ ದ ಗಿವನ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಆರ್ಗ್ಯುಮೆಂಟ್ಸ್. ಅರ್ಥ ಆಗ್ತಿದ್ಯಾ, ಯಾವ ತರ ಕ್ವಶನ್ ಬರ್ಕೊಳ್ಳೋದು, ಆಮೇಲೆ ಬರ್ಕೊಂಡಿರೋ ಕ್ವಶನ್ ನ ಯಾವ ತರ ನಾವು ರೆಡ್ಯೂಸ್ ಮಾಡೋದು. ಇಸ್ ಇಟ್ ಕ್ಲಿಯರ್? ಈ ಪ್ರಾಬ್ಲಮ್ ಅರ್ಥ ಆಯ್ತಾ? ಇದು ಅರ್ಥ ಆಗಿದ್ಯಾ? ಓಕೆ. ನಿಮಗೆ ಎಕ್ಸಾಮ್ ಅಲ್ಲಿ ನಾನು ಫಸ್ಟ್ ಹೇಳಿದ ಸ್ಟೇಟ್ಮೆಂಟ್ಸ್ ಅನ್ನು ಕೊಡ್ಬೋದು. ಲೈಕ್ ರವಿ ಗೋಸ್ ಔಟ್ ವಿತ್ ಹಿಸ್ ಫ್ರೆಂಡ್ಸ್, ಆ ತರ ಸ್ಟೇಟ್ಮೆಂಟ್ ಕೊಟ್ಟು ಚೆಕ್ ಮಾಡಿ ಅಂತಾನು ಹೇಳ್ಬೋದು. ಅಥವಾ ಇಷ್ಟನ್ನೇ ಕೊಡ್ಬೋದು, ಚೆಕ್ ವೆದರ್ ದ ಗಿವನ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್. ಇಷ್ಟೇ ಕೊಡ್ತಾ ಇರೋದು. ಇಷ್ಟೇ ಕೊಟ್ಬಿಟ್ಟು, ಯಾಕೆಂದ್ರೆ ಲೈಕ್ ತುಂಬಾ ಪ್ರಿಂಟ್ ಮಾಡೋದ್ರ ಬದಲು ಡೈರೆಕ್ಟ್ ಇಷ್ಟೇ ಕೊಟ್ಟು ಚೆಕ್ ಮಾಡಿ ಈ ಆರ್ಗ್ಯುಮೆಂಟ್ಸ್ ನ ವ್ಯಾಲಿಡ್ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ದೆನ್ ಯು ನೀಡ್ ಟು ಥಿಂಕ್ ಅಬೌಟ್ ಯಾವ ಲಾಜಿಕ್ ಅನ್ನ, ಯಾವ ಲಾನ ಹಾಕಿದ್ರೆ ನಾನಿಲ್ಲಿ ರೆಡ್ಯೂಸ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಬರೀಬೇಕಾಗತ್ತೆ. ಅವರು ಸ್ಟೇಟ್ಮೆಂಟ್ ಕೊಟ್ರೆ ಸ್ಟೇಟ್ಮೆಂಟ್ ಅನ್ನ ಈ ತರ ಕನ್ವರ್ಟ್ ಮಾಡ್ಕೊಂಡು ದೆನ್ ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್. ಇಲ್ಲಾಂದ್ರೆ ಅವ್ರು ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಈ ತರ ಸ್ಟೆಪ್ಸ್ ಕೊಡ್ಬೋದು. ಇಲ್ಲಾಂದ್ರೆ ಅವ್ರು ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಸ್ಟೆಪ್ಸ್ ಅನ್ನೇ ಕೊಡ್ಬೋದು. ಸೊ ಆತರ ಡೈರೆಕ್ಟ್ ಸ್ಟೆಪ್ಸ್ ಕೊಟ್ರೆ ನಾವು ಡೈರೆಕ್ಟ್ ಇಂಪ್ಲಿಮೆಂಟೇಷನ್ ಗೆ ಹೋಗ್ಬೇಕು, ಯಾವ ಲಾ ಹಾಕಿದ್ರೆ ಏನಾಗುತ್ತೆ ಅಂತ. ಓಕೆ, ದಿಸ್ ಈಸ್ ಹೌ ದ ಪ್ರಾಬ್ಲಮ್ ಈಸ್ ಗೋಯಿಂಗ್ ಟು ಬಿ ಸೀನ್ ನೌ. ಇದು ಒಂದು ಪ್ರಾಬ್ಲಮ್. ಓಕೆ, ಇನ್ನೊಂದು ತುಂಬಾ ರಿಪೀಟ್ ಆಗಿರೋ ಪ್ರಾಬ್ಲಮ್ ನ ಮಾಡಿ ತೋರಿಸ್ತೀನಿ. ಓಕೆ, ದಿಸ್ ಪ್ರಾಬ್ಲಮ್ ಇಸ್, ಇದು ಅಷ್ಟೇ ತುಂಬಾ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ ಈ ಪ್ರಾಬ್ಲಮ್ ಕೂಡ. ಥರ್ಡ್ ಪ್ರಾಬ್ಲಮ್, I will get
FCD. I will get a FCD in this course. I will get FCD in this course, or I will not graduate, or I will not graduate. ಇದು one statement. ಅದೇ ತರ ಏನಿದೆ, if I do not graduate, I will join the army. ಇದು second premises. Premises 1, premises 2, and third premises, I got FCD. Therefore, conclusion is I will not join the army. ಇದು ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಸ್. ಸೊ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಅಲ್ಲಿ ಪಿ ಯಾವುದು, ಕ್ಯೂ ಯಾವುದು, ಮತ್ತೆ ಆರ್ ಯಾವುದು ಅಂತ ನಾವು ನೋಡ್ಕೊಂಡ್ರೆ ನೆಕ್ಸ್ಟ್ ಫಾಲೋ ಅಪ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇದು ಪ್ರಿಮಿಸಿಸ್ 1. ಐ ಕಾಲ್ ದಿಸ್ ಆಸ್ P1, I call this as P2 and P3. Premises 1, premises 2, premises 3. So premises 1, premises 2, premises 3 ಈ ತರ ಇದ್ರೆ ಇದನ್ನ ನಾನು ಯಾವ ತರ ಬರ್ಕೊಳ್ತಾ ಬರ್ಬೋದು. ಇದರಲ್ಲಿ ಪ್ರಿಮಿಸಿಸ್ ಇರೋದ್ರಿಂದ ಈ ಕೊಟ್ಟಿರೋ ಪ್ರಿಮಿಸಿಸ್ ನಾನು ಯಾವ ತರ ಬರ್ಕೊಳ್ತಾ ಬರ್ತೀನಿ. ಸೊ ಫಸ್ಟ್ ಪಿ ಅಂದ್ರೆ ಯಾವುದು, ಇದರಲ್ಲಿ ಪಿ ಯಾವ್ದಾಗುತ್ತೆ, ಐ ವಿಲ್ ಗೆಟ್ FCD is I will get FCD in the course. Is first premises. Second, Q ಅಂತ ಒಂದು ತಗೋತೀನಿ. Q ಯಾವ ತಗೋತೀನಿ, I will not graduate. Okay, I will not ಇರೋದ್ರಿಂದ I will take this as directly negation ಅಂತಾನೆ ತಗೋತೀನಿ. I think ನಿಮಗೆ ಈಗ ಅರ್ಥ ಆಗುತ್ತೆ. I will graduate Q ಆದ್ರೆ I will not graduate negation Q ಆಗುತ್ತೆ. ಅವ್ರು ಕೊಟ್ಟಿರೋದು I will not graduate ಆಗಿರೋದ್ರಿಂದ I will directly take as negation. I will not graduate. And R is I will join army. The army. Negation R, I will not join the army. ಸೊ ಇಷ್ಟು ನಾವು ಅಲ್ಲಿ ಬರ್ಕೊಂಡಿದ್ದೀವಿ. ಸೊ ಇಷ್ಟು ಬರ್ಕೊಂಡ್ಮೇಲೆ ಇದರಲ್ಲಿ ಏನೇನು ಸ್ಟೇಟ್ಮೆಂಟ್ಸ್ ಹೆಂಗಿದೆ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಇಷ್ಟ ಆಯ್ತು. ಈಗ ಪಿ ಇದೆ, ಪಿ ಕಂಡೀಷನಲ್ ಇದೆ. ಇದನ್ನ ಯಾವ ತರ ಬರೀತಾ ಹೋಗ್ತಿದ್ದಾರೆ ಅದು ಫಸ್ಟ್ ಇಲ್ಲಿ ಬರೆದು ತೋರಿಸ್ತೀನಿ ಅದು ಯಾವ ತರ ಇದೆ ಸ್ಟೇಟ್ಮೆಂಟ್ ಅಂತ. ಫಸ್ಟ್ ಪ್ರೆಮಿಸಿಸ್, ಸೆಕೆಂಡ್ ಪ್ರೆಮಿಸಿಸ್ ಇಲ್ಲಿ ಬರೀತೀನಿ, ಥರ್ಡ್ ಪ್ರೆಮಿಸಿಸ್ ಇಲ್ಲಿ ಬರೀತೀನಿ. ಸೊ ಫಸ್ಟ್ ಪ್ರೆಮಿಸಿಸ್, ಸೆಕೆಂಡ್ ಪ್ರೆಮಿಸಿಸ್, ಥರ್ಡ್ ಪ್ರೆಮಿಸಿಸ್. ಫಸ್ಟ್ ಪ್ರೆಮಿಸಿಸ್ ಏನ್ ಹೇಳ್ತಿದ್ದಾರೆ, ಐ ವಿಲ್ ಗೆಟ್ a FCD in this course. Or I will not graduate. ಸೊ ಇದು ಹೆಂಗಿದೆ, ಏನ್ ಸ್ಟೇಟ್ಮೆಂಟ್ ಇಲ್ಲಿ ಇಫ್ ಯಾವುದು ಇಲ್ಲ, ಇಲ್ಲಿರೋದು ಏನಿದೆ ಮಧ್ಯ ಒಂದು ಆರ್ ಮಾತ್ರ ಇದೆ. ಸೊ ಇದೆಂತ ಸ್ಟೇಟ್ಮೆಂಟ್ ಇದು ಡಿಸ್ಜಂಕ್ಟಿವ್ ಸ್ಟೇಟ್ಮೆಂಟ್, ಯಾಕೆಂದ್ರೆ ಆರ್ ಇರೋದ್ರಿಂದ. ಅಲ್ಲಿಗೆ ಸ್ಟೇಟ್ಮೆಂಟ್ ಬರ್ಕೊಳ್ಳೋದ್ರೆ ಇಫ್ ಐ ವಿಲ್ ಗೆಟ್ FCD in this course. ಅಂದ್ರೆ ಪಿ. ಓಕೆನಾ, ಐ ವಿಲ್ ಗೆಟ್ FCD in this course ಅಂದ್ರೆ ಪಿ. ಆರ್ ಇರೋದ್ರಿಂದ ಐ ವಿಲ್ ರೈಟ್ ಆರ್. I will not graduate ಅಂದ್ರೆ it is negation Q. ಅದೇ ತರ ಸೆಕೆಂಡ್ ಪ್ರಿಮಿಸಿಸ್ ನಾನು ಏನ್ ಬರ್ಕೋತೀನಿ, ಸೆಕೆಂಡ್ ಪ್ರಿಮಿಸಿಸ್ ಅಲ್ಲಿ ಇಫ್ ಇದೆ, ಅಲ್ಲಿ ಒಂದು ಕಾಮಾ ಇರುತ್ತೆ. ಇಫ್ ಇದೆ ಅಂದ್ಮೇಲೆ ಅದೊಂದು ಕಾಮಾ ಹಾಕೊಂಡೇ ಬೇಕಾಗುತ್ತೆ. ಸೊ ಇಫ್ ಐ ಡು ನಾಟ್ ಗ್ರಾಜುಯೇಟ್, ಐ ವಿಲ್ ಜಾಯಿನ್ ದ ಆರ್ಮಿ. ಸೊ ಇಲ್ಲಿ ಇಫ್ ಇರೋದ್ರಿಂದ ಇದೆಂತ ಸ್ಟೇಟ್ಮೆಂಟ್ ಆಗುತ್ತೆ, ಡೆಫಿನೆಟ್ಲಿ ಇಟ್ ಈಸ್ ಎ ಕಂಡೀಷನಲ್ ಸ್ಟೇಟ್ಮೆಂಟ್. ಡೌಟೇ ಇಲ್ಲ, ಕಂಡೀಷನಲ್ ಸ್ಟೇಟ್ಮೆಂಟ್. ಆರೋ ಮಾರ್ಕ್ ಹಾಕ್ತಾರೆ. ಹಾಗಿದ್ರೆ ಇಲ್ಲಿ ಐ ಡು ನಾಟ್ ಗ್ರಾಜುಯೇಟ್ ಅಂತ ಇದೆ. ಐ ಡು ನಾಟ್ ಗ್ರಾಜುಯೇಟ್ ಅಂದ್ರೆ ದಿಸ್ ಇಸ್ ಕ್ಯೂಗೆ ಆಪೋಸಿಟ್. ನೆಗೇಷನ್ ಕ್ಯೂ ನ ತೆಗೆದ್ರೆ ಐ ವಿಲ್ ಗ್ರಾಜುಯೇಟ್, ಐ ವಿಲ್ ಡು ನಾಟ್ ಗ್ರಾಜುಯೇಟ್ ಆ ತರ ಬರ್ತಾ ಹೋಗುತ್ತೆ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಕ್ಯೂ ಕಂಡೀಷನಲ್ ಪಿ ಈ ತರ ಬರ್ಬೋದು.
ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ನಾವು ಹೆಂಗ್ ಬರ್ಕೋತೀವಿ, ಕ್ಯೂ ಕಂಡೀಷನಲ್ ಪಿ. ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ನಾಟ್ ನೇ ತಗೊಂಡು ನಾಟ್ ಹಾಗೆ ಇಟ್ಕೋಬಹುದು. ಐ ವಿಲ್ ನಾಟ್, ಐ ವಿಲ್ ಡು ನಾಟ್ ಎರಡು ಕಡೆ ನಾಟ್ ಇರೋದ್ರಿಂದ ಯು ಕ್ಯಾನ್ ಜಸ್ಟ್ ಮೇಕ್ ಯೂಸ್ ಆಫ್ ನೆಗೇಷನ್ ಅಥವಾ ಡೈರೆಕ್ಟ್ ಆಗಿ ಕ್ಯೂ ನ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಐ ಗಾಟ್ ಎಫ್ ಸಿ ಡಿ. ಐ ಗಾಟ್ ಎಫ್ ಸಿ ಡಿ ಇಸ್ ಪಿ. ಮೂರ್ ಬಂತು. ಐ ಗಾಟ್ ಎಫ್ ಸಿ ಡಿ ಇಸ್ ಪಿ. ಸೊ ಇದು ಮೂರ್ ಸ್ಟೇಟ್ಮೆಂಟ್ ನನ್ನ ಹತ್ರ ಇಲ್ಲಿ ಸಿಗುತ್ತೆ. ಈಗ ಮೂರ್ ಸ್ಟೇಟ್ಮೆಂಟ್ ಐ ಗಾಟ್ ಎಫ್ ಸಿ ಡಿ. ಹಾ, ಕ್ಯೂ ಇಂಪ್ಲೈಸ್ ಆರ್, ಅದು ಸೆಕೆಂಡ್ ಸ್ಟೇಟ್ಮೆಂಟ್. ಸಾರಿ, ಕ್ಯೂ ಇಂಪ್ಲೈಸ್ ಆರ್. ಐ ವಿಲ್ ನಾಟ್ ಜಾಯಿನ್ ಆರ್. ಹಾ, ಸರಿ, ಕ್ಯೂ ಇಂಪ್ಲೈಸ್ ಆರ್. ಗುಡ್. ಸೊ ಇಲ್ಲಿ ಕ್ಯೂ ಇಂಪ್ಲೈಸ್ ಆರ್. ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಥರ್ಡ್ ಇಸ್ ಓನ್ಲಿ ಒನ್ ಸ್ಟೇಟ್ಮೆಂಟ್. ಐ ಗಾಟ್ ಎಫ್ ಸಿ ಡಿ. ಐ ಗಾಟ್ ಎಫ್ ಸಿ ಡಿ ಇಸ್ ಮೈ ಸ್ಟೇಟ್ಮೆಂಟ್. ಐ ವಿಲ್ ನಾಟ್ ಜಾಯಿನ್ ಆರ್ಮಿ. ಕನ್ಕ್ಲೂಷನ್ ಏನು? ಐ ವಿಲ್ ನಾಟ್ ಜಾಯಿನ್ ಆರ್ಮಿ ಈಸ್ ನೆಗೇಷನ್ ಆರ್. ಸೊ ಇಷ್ಟು ಸ್ಟೇಟ್ಮೆಂಟ್ ನಾನು ಈ ತರ ಈಕ್ವೇಶನ್ಸ್ ಆಗಿ ಬರ್ಕೊಂಡಿದ್ದೀನಿ. ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಈಕ್ವೇಶನ್ ಆಗಿ ಬರ್ಕೊಂಡಿದ್ದೀನಿ. ಪಿ ಆರ್ ನೆಗೇಷನ್ ಕ್ಯೂ, ಕ್ಯೂ ಕಂಡೀಷನಲ್ ಟು ಆರ್, ಕ್ಯೂ ಕಂಡೀಷನಲ್ ಟು ಆರ್. ಸರ್, ನೆಗೇಷನ್ ಕ್ಯೂ ಕಂಡೀಷನಲ್ ಟು ಆರ್ ಅಲ್ವಾ? ನೆಗೇಷನ್ ಅಂತ ಈಗ ಇಲ್ಲಿ ನೀವು ಐ ವಿಲ್ ನಾಟ್ ಗ್ರಾಜುಯೇಟ್ ನ ಕ್ಯೂ ಅನ್ಕೊಂಡ್ರೆ, ನೆಗೇಷನ್ ತಗೊಂಡಾಗ ಐ ವಿಲ್ ನಾಟ್ ಗ್ರಾಜುಯೇಟ್ ಹಂಗ್ ತಗೋಬೇಕು, ಹಂಗ್ ತಗೋಬಹುದು ನೀವು. ಓಕೆ, ಇಲ್ಲ ಅಂದ್ರೆ ಇನ್ನೊಂದು ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಹೆಂಗ್ ಮಾಡಿದಾನೆ, ಈ ಡೈರೆಕ್ಟ್ ನೆಗೇಷನ್ ಇರೋದನ್ನ, ಐ ವಿಲ್ ನಾಟ್ ಇರೋದನ್ನೇ ಅವನು ಕ್ಯೂ ಅಂತ ತಗೊಂಡ್ಬಿಡ್ತಾನೆ. ಎಲ್ಲಾ ಕಡೆ ಇಲ್ಲೂ ನಾಟ್ ಇದೆ, ಇಲ್ಲೂ ನಾಟ್ ಇರೋದ್ರಿಂದ ಡೈರೆಕ್ಟ್ಲಿ ದೇ ವಿಲ್ ಟೇಕ್ ದಿಸ್ ಒನ್ ಆಸ್ ಕ್ಯೂ. ಆ ತರನು ತಗೋಬಹುದು. ಇಲ್ಲಾಂದ್ರೆ ನೀವು ಕ್ಯೂ ಮಾಡ್ಕೊಂಡು ಅದು ನೆಗೇಷನ್ ಕ್ಯೂ ಮಾಡ್ಕೋಬೇಕು. ಅಂದ್ರೆ ಐ ವಿಲ್ ಗ್ರಾಜುಯೇಟ್ ನ ಕ್ಯೂ ಮಾಡ್ಕೊಂಡು ಐ ವಿಲ್ ನಾಟ್ ಗ್ರಾಜುಯೇಟ್ ನ ನೆಗೇಷನ್ ಕ್ಯೂ ಮಾಡ್ಕೋಬೇಕು. ಅದ್ರ ಬದಲು ಅವ್ರು ಏನ್ ಮಾಡ್ತಾರೆ, ಕ್ಯೂಗೆನೆ ಅವರು ಐ ವಿಲ್ ನಾಟ್ ಗ್ರಾಜುಯೇಟ್ ಅಂತ ತಗೊಂಡ್ಬಿಡ್ತಾರೆ ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ. ಈಗ ಲೈಕ್ ಡಾಕ್ಟರ್ ಡಿ ಎಸ್ ಇಲ್ಲಿ ಈ ತರ ಮಾಡ್ಕೋತಾರೆ, ಐ ವಿಲ್ ನಾಟ್ ಗ್ರಾಜುಯೇಟ್ ನ ಕ್ಯೂ ಅಂತ ಅನ್ಕೊಂಡ್ಬಿಡ್ತಾರೆ. ಓಕೆ, ಅವಾಗ ಏನಾಗುತ್ತೆ, ಐ ವಿಲ್ ನಾಟ್ ಗ್ರಾಜುಯೇಟ್. ವೇಟ್, first statement is I will not graduate. Okay. Second statement is Q. ಏನ್ ಹೇಳಿ? ನೆಗೇಷನ್ ಕ್ಯೂ ಬರಲ್ಲ, ಅಲ್ಲಿ ಕ್ಯೂ ಆಗುತ್ತೆ. ಇಲ್ಲಿ ಕ್ಯೂ ಆಗುತ್ತೆ, ಇಲ್ಲಿ ಕ್ಯೂ ಆಗುತ್ತೆ. Then it is Q conditional R. Then P, conclusion is negation R. Conclusion is negation R. ಈ ತರ ಆಗುತ್ತೆ. ಇದನ್ನ ನೆಕ್ಸ್ಟ್ ನಾವೇನ್ ಮಾಡ್ಕೋತೀವಿ, ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದಿಸ್. ಇದನ್ನ ರೆಡ್ಯೂಸ್ ಮಾಡ್ಕೊಳಕ್ ನೆಕ್ಸ್ಟ್ ಇವ್ ಮತ್ತೆ ಬರ್ಕೋತೀನಿ. ಇದನ್ನ ಬರ್ಕೊಂಡಾಗ ಫಸ್ಟ್ ನಾವೇನ್ ತಗೋತೀವಿ, ಪಿ ಆರ್ ಕ್ಯೂ ಅಂಡ್ second one is, second premise is Q conditional R. Okay, Q conditional R. Q conditional R ಇದ್ಮೇಲೆ ನಾನು ಇದನ್ನ ಯಾವ ತರ ಬರ್ಕೋಬಹುದು, I can write this as okay, I can reduce this. ಇದನ್ನೇ ರಿಡ್ಯೂಸ್ ಮಾಡ್ಕೋತೀವಿ. ಫಸ್ಟ್ ಪಿ ಕಂಡೀಷನ್, ಪಿ ಆರ್ ಕ್ಯೂ ಇರೋದನ್ನ we can write this as, one second, I just check the law, what the law says. ಯಾವ ಲಾಗೆ ಸೂಟಬಲ್ ಆಗುತ್ತೆ ನೋಡ್ತೀನಿ. This is okay. ಯಾವ ಲಾಗ್ ಬರ್ಕ್ ನೋಡ್ತೀನಿ. P or Q is the first statement. I
Second statement is negation. I will not graduate. Okay. Conditional to R. Negation R. Then this can be written as conditional to B and negation R. The conditional to B and negation R. This is according to the P or negation Q. P or negation Q is according to detachment. According to the detachment, we can do this. So, negation R. Negation. Control. Negation R. Contrapositive. This is contrapositive. And this is equivalent to negation R. Conclusion is negation R. Okay. Fine. So, conditional to Q, conditional to R. This is conditional to negation. This will be equivalent to
detachment. ಚೆನ್ನಾಗಿ ಬರುತ್ತೆ. Conditional negation. Premises 1, premises 2, premises 3. Premises is P. Conclusion is location of first one. And then this relation Q is equivalent to Q conditional to P. Equation 1 and 3. And Q conditional to P. Equivalent to Q. Detachment.
Okay. Sorry for confusions. So first ಕೊಟ್ಟಿರೋ ಸ್ಟೇಟ್ಮೆಂಟ್ ನ ಈ ತರ ಬರ್ಕೋತೀವಿ. ಪ್ರಿಮಿಸಸ್ 3 ಪ್ರಿಮಿಸಸ್ ವಿ ಹ್ಯಾವ್. ಓಕೆ, ಸೊ ಯಾವ್ಯಾವ 3 ಪ್ರಿಮಿಸಸ್? ಪಿ ಆರ್ ನೆಗೇಷನ್ ಕ್ಯೂ, ದಟ್ ಈಸ್ ದ ಸ್ಟೇಟ್ಮೆಂಟ್ I will get FCD, I will get FCD or I will not graduate. This is the first statement. I will not graduate is negation Q. P is I will get FCD. Negation next ಬರೋದು I will not graduate, that is negation Q. I will not graduate. If is conditional statement ಆಗಿರೋದ್ರಿಂದ if I do not graduate, I will join R. That is negation Q conditional to negation R. Then third statement, third premises is I will get FCD. I will get FCD is third premises. Conclusion is I will not join army. So ಇಲ್ಲಿ step 1 ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ? Step 1 we consider the first premises. So in the first premises, what is the first premises says P or negation Q. P or negation Q na ನಾವು Q conditional P ಅಂತ ಬರ್ಕೋಬಹುದು. ಹೆಂಗೆ ಅಂದ್ರೆ reason is P conditional Q ಅಂತ ಇತ್ತು ಅಂದ್ರೆ ನಾವು ಅದನ್ನ ಯಾವ ತರ ಬರ್ಕೋತೀವಿ? ನೆಗೇಷನ್ P or Q ಅಂತ ಬರ್ಕೋತೀವಿ. ಹೌದಾ? ಈ ತರ ನಮಗೆ ಬರ್ಕೊಳ್ಳೋದು ಗೊತ್ತಿದೆ. P conditional Q is logically equivalent to negation P or Q ಅಂತ ಇದೆ. ಅದೇ ತರ ನಮಗೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಕೂಡ ಹೆಂಗಿದೆ ಅಂದ್ರೆ ಇದ್ರದ್ದು ಉಲ್ಟಾ ತರ ಇದೆ. P or negation Q ಅಂತ ಇದೆ. ಇದು ಯಾವಾಗ ಆಗುತ್ತೆ P or negation Q ಅಂದ್ರೆ? ಸೊ Q conditional to P ಇದ್ರೆ ನೋಡಿ, P conditional to Q ಇದ್ರೆ ನಾವು ಅದನ್ನ ಹೆಂಗ್ ಬರ್ಕೋತೀವಿ? ನೆಗೇಷನ್ P or Q ಅಂತ ಬರ್ತೀವಿ. ಓಕೆ, ನೆಗೇಷನ್ P or Q ಅಂತ ಬರ್ತೀವಿ. ಅದೇ ತರ Q conditional P ಇದ್ರೆ ನೆಗೇಷನ್ Q or P ಅಂತ ಬರುತ್ತೆ. ನೆಗೇಷನ್ P or Q ಅಂತ ನೆಗೇಷನ್ P ಸಾರಿ ನೆಗೇಷನ್ Q or P ಅಂತ ಬರುತ್ತೆ. ಇದು ಈಸ್ ಸೇಮ್ ಆಸ್ ಇಲ್ಲಿದೆ. ಹೌದಾ? ನೆಗೇಷನ್ Q or P ಅನ್ನೋದನ್ನ ನಾನು ಹೆಂಗ್ ಬರ್ಕೋಬಹುದು? ಐ ಕ್ಯಾನ್ ರೈಟ್ ಇಟ್ ಆಸ್ Q ಕಂಡೀಷನಲ್ P ಅಂತ ಬರೀಬಹುದು. ಯಾಕೆಂದ್ರೆ ನಮಗೆ ಗೊತ್ತಿರೋದು ಇದು ಗೊತ್ತಿದೆ. P ಕಂಡೀಷನಲ್ Q ಇದನ್ನ ನಾನು ಹೆಂಗ್ ಬರ್ಕೋಬಹುದು? ನೆಗೇಷನ್ P or Q ಅಂತ ಬರ್ಕೋಬಹುದು. ಬಟ್ ಇಲ್ಲಿ P Q ಉಲ್ಟಾ ಆಗಿದೆ. ಸೊ ಅದೇನ್ ಮಾಡ್ಕೋತೀವಿ? Q ಕಂಡೀಷನಲ್ P ಅಂತ ಇದ್ರೆ ನೆಗೇಷನ್ Q or P. ನಮ್ಮ ಹತ್ರ ಇರೋದು ಇದು ನೆಗೇಷನ್ P or Q. ನೆಗೇಷನ್ P or Q ಇದ್ರೆ ದಟ್ ಈಸ್ ಈಕ್ವಲೆಂಟ್ ಟು Q ಕಂಡೀಷನಲ್ P. This is we call it as equation 1 ಅಂತ ಕರ್ಕೊಳ್ಳೋಣ. Q ಕಂಡೀಷನಲ್ P ಅಂದ್ರೆ P or negation Q ಅನ್ನೋದನ್ನ ಎಲ್ಲಿಗೆ ರೆಡ್ಯೂಸ್ ಮಾಡಿದೀವಿ? ವಿ ರೆಡ್ಯೂಸ್ ದಟ್ ಟು ದ Q ಕಂಡೀಷನಲ್ P. ಇಲ್ಲಿಗೆ ರೆಡ್ಯೂಸ್ ಮಾಡ್ಕೊಂಡ್ವಿ. ಯಾಕೆ? ದಿಸ್ ಇಸ್ ದ ರೀಸನ್. ಈ ರೀಸನ್ ಇಂದ ನಾನು P or negation Q ಅನ್ನೋದನ್ನ Q ಕಂಡೀಷನಲ್ P ಆಗಿ ಬರ್ಕೋತೀವಿ. ನೆಕ್ಸ್ಟ್ ಇದಾದ್ಮೇಲೆ ಈ ಒಂದು ಸ್ಟೇಟ್ಮೆಂಟ್ ಇದನ್ನ ತಗೊಳ್ಳೋಣ. ಓಕೆ, ಈ ರಿಸಲ್ಟ್ 1 ಅಂತ ಏನ್ ತಗೊಂಡಿದ್ದೀನೋ ಅದು ಜೊತೆಗೆ ಪ್ರಿಮಿಸಿಸ್ 3 ತಗೊಳ್ಳೋಣ. ಓಕೆ, ಪ್ರಿಮಿಸಿಸ್ 3 ಅಂದ್ರೆ Q ಕಂಡೀಷನಲ್ P ದೆನ್ P ಇದನ್ನ ತಗೊಂಡ್ರೆ Q ಕಂಡೀಷನಲ್ ಟು P P ಇವೆರಡನ್ನ ತಗೊಂಡ್ರೆ ದಿಸ್ ವಿಲ್ ಬಿ ಈಕ್ವಲೆಂಟ್ ಟು Q. ದಿಸ್ ವಿಲ್ ಬಿ ಈಕ್ವಲೆಂಟ್ ಟು Q. ಇದನ್ನ 2 ಅಂತ ಕರಿತೀನಿ. ಇದು ಯಾವ್ದ್ರ ರೂಲ್ ಪ್ರಕಾರ? ಅಕಾರ್ಡಿಂಗ್ ಟು ದ ಡಿಟ್ಯಾಚ್ಮೆಂಟ್. ಅಕಾರ್ಡಿಂಗ್ ಟು ದ ಡಿಟ್ಯಾಚ್ಮೆಂಟ್ ಪ್ರಕಾರ. ಸೊ ಅಕಾರ್ಡಿಂಗ್ ಟು ದ ಡಿಟ್ಯಾಚ್ಮೆಂಟ್ ನಾವು ಹೆಂಗ್ ಬರ್ಕೋಬಹುದು? Q ಕಂಡೀಷನಲ್ P ಇತ್ತು ಅಂದ್ರೆ ನಾವು Q ಅಂತ ಬರೀಬಹುದು. ರೂಲ್ ಅಲ್ಲಿ ನಾವು ಹೆಂಗ್ ಬರ್ಕೊಂಡಿದೀವಿ? P ಕಂಡೀಷನಲ್ ಟು Q P ಇತ್ತು ಅಂದ್ರೆ ಸಾರಿ P ಕಂಡೀಷನಲ್ ಟು Q ಇತ್ತು ಅಂದ್ರೆ ವಿ ರೈಟ್ ಇಟ್ ಆಸ್ P. ಇದು ವಿ ಕಾಲ್ ಇಟ್ ಆಸ್ ಡಿಟ್ಯಾಚ್ಮೆಂಟ್. ವಿ ಕಾಲ್ ಇಟ್ ಆಸ್ ಡಿಟ್ಯಾಚ್ಮೆಂಟ್. ಆ ರೂಲ್ ಪ್ರಕಾರನೇ ನಾವು ಇದು ಹಂಗೆ ಇದೆ. Q ಕಂಡೀಷನಲ್ P ಇತ್ತು ಅಂದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ Q ಅಂತ ಬರೀಬಹುದು. ವಿ ಕ್ಯಾನ್ ರೈಟ್ ಇಟ್ ಆಸ್ Q ಅಂತ ಬರೀಬಹುದು. ಸೊ ಅದು ನಮಗೆ ಎರಡನೇದು ಈಕ್ವೇಶನ್ ಸಿಗುತ್ತೆ. ಎರಡನೇದು ದಟ್ ಈಸ್ Q ಮಾತ್ರ ಸಿಕ್ತು. ಸೊ ದಿಸ್ ಥಿಂಗ್ ಇಲ್ಲಿಗೆ ಈ 1 ತಗೊಂಡು 1 ಮತ್ತೆ ಪ್ರಿಮಿಸಿಸ್ 3 ನ ತಗೊಂಡು ನಾವು ರೆಡ್ಯೂಸ್ ಎಲ್ಲಿಗೆ ಮಾಡ್ಕೊಂಡಿದೀವಿ? Q ಅಂತ ರೆಡ್ಯೂಸ್ ಮಾಡ್ಕೊಂಡಿದೀವಿ. ಇಲ್ಲಿಗೆ 2 ಸಿಕ್ಕಿದೆ Q ಗೆ. ನೆಕ್ಸ್ಟ್ ಏನ್ ಮಾಡ್ತೀವಿ? Q ನ ಪ್ರಿಮಿಸಿಸ್ 3 ಜೊತೆ ತಗೋತೀವಿ.
ಕ್ಯೂ ನ ಪ್ರಿಮಿಸಿಸ್ 2 ಜೊತೆ ತಗೋತೀನಿ. ಪ್ರಿಮಿಸಿಸ್ 2 ಏನ್ ಹೇಳುತ್ತೆ, ನೆಗೇಷನ್ ಕ್ಯೂ ಕಂಡೀಷನಲ್ ಟು ಆರ್ ಅಂತ ಹೇಳುತ್ತೆ. ದಿಸ್ ಇಸ್ ಪ್ರಿಮಿಸಿಸ್ 2. ಇದನ್ನ ಕಾಂಟ್ರಾ ಪಾಸಿಟಿವ್ ಅಪ್ಲೈ ಮಾಡಿದ್ರೆ ಹೆಂಗಾಗುತ್ತೆ, ದಿಸ್ ವಿಲ್ ಬಿ ಈಕ್ವಲ್ ಟು ನೆಗೇಷನ್ ಆರ್ ಕಂಡೀಷನಲ್ ಟು ಕ್ಯೂ. ಈ ತರ ಚೇಂಜ್ ಆಗುತ್ತೆ ಆನ್ ಅಪ್ಲೈಯಿಂಗ್ ಕಾಂಟ್ರಾ ಪಾಸಿಟಿವ್ ಅಪ್ಲೈ ಮಾಡಿದ್ಮೇಲೆ ಈ ಪ್ರಿಮಿಸಿಸ್ 2 ನೆಗೇಷನ್ ಕ್ಯೂ ಕಂಡೀಷನಲ್ ಆರ್ ಇದ್ದಿದ್ದು ನೆಗೇಷನಲ್ ಆರ್ ಕಂಡೀಷನಲ್ ಟು ಕ್ಯೂ ಆಗುತ್ತೆ. ಇದನ್ನ ನಾನು 3 ಅಂತ ಕರೀತೀನಿ. ಈಗ 2 ಮತ್ತೆ 3 ಫ್ರಮ್ 2 and 3 ತಗೊಂಡ್ರೆ ಕ್ಯೂ ನೆಗೇಷನ್ ಆರ್ ಕಂಡೀಷನಲ್ ಟು ಕ್ಯೂ ಇತ್ತು ಅಂದ್ರೆ ದಿಸ್ ವಿಲ್ ಬಿ ಹೋಲ್ ಈಕ್ವಲೆಂಟ್ ಟು negation R according to the rule of detachment. Again, rule of detachment ಪ್ರಕಾರನೇ ಇದು ಕೂಡ ಏನಾಗುತ್ತೆ ನೋಡಿ, Q conditional to Q conditional to P ಇದನ್ನ ಏನಾಗುತ್ತೆ Q ಆಗುತ್ತೆ ರೂಲ್ ಆಫ್ ಡಿಟ್ಯಾಚ್ಮೆಂಟ್. ಅದೇ ತರನೇ ಇದೆ ನೋಡಿ, Q negation R conditional to P. ಮೇಲೆ ಕೆಳಗೆ ಬರ್ಕೊಂತೀನಿ, ಉಲ್ಟಾ ಬರ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆದ್ರೆ ಮೇಲೆ ಬರ್ಕೋತೀನಿ. ನೆಗೇಷನ್ ಆರ್ ಕಂಡೀಷನಲ್ ಟು ಕ್ಯೂ ಮತ್ತೆ ಇದು ಕ್ಯೂ, ಇದು ಕೂಡ ಸೇಮ್ ಹಿಂಗೆ ಇದೆ ನೋಡಿ, ಸೇಮ್ ಡಿಟ್ಯಾಚ್ಮೆಂಟ್ ತರನೇ ಇದೆ. ಪಿ ಕಂಡೀಷನಲ್ ಕ್ಯೂ, ಪಿ ಬದಲು ನೆಗೇಷನ್ ಆರ್ ಇದೆ, ಕಂಡೀಷನಲ್ ಕ್ಯೂ ಇದೆ, ಪಿ ಬದಲು ಕ್ಯೂ ಇದೆ. ನೆಕ್ಸ್ಟ್ ಪಿ ಬದಲು ಕ್ಯೂ ಇದೆ, ಇದು ಕ್ಯೂ ಇದು ಕ್ಯೂ, ಇದು ಪಿ ಸರಿ ಆಯ್ತು. ಕಂಡೀಷನ್ ಸರಿ ಇದೆ. ಇನ್ಸ್ಟೆಡ್ ಆಫ್ ಕ್ಯೂ ವಿ ಹ್ಯಾವ್ ನೆಗೇಷನ್ ಆರ್. ಸೊ ಇಲ್ಲಿ ರಿಸಲ್ಟ್ ಉಳ್ಕೊಳ್ಳೋದು ಕ್ಯೂ ಮಾತ್ರ, ಇಲ್ಲಿ ರಿಸಲ್ಟ್ ಉಳ್ಕೊಳ್ಳೋದು ನೆಗೇಷನ್ ಆರ್ ಮಾತ್ರ. ಈ ನೆಗೇಷನ್ ಆರ್ ಉಳ್ಕೊಳ್ತು ಅಂದ್ರೆ ಅವ್ರು ಕೊಟ್ಟಿರೋ ಕನ್ಕ್ಲೂಷನ್ ಇದೇ ಇರೋದ್ರಿಂದ ಕೊಟ್ಟಿರೋ ಸ್ಟೇಟ್ಮೆಂಟ್ ವ್ಯಾಲಿಡ್ ಆರ್ಗ್ಯುಮೆಂಟ್ ಅಂತ ನಾವು ಹೇಳ್ಬೋದು. ಹೇಳ್ತಾ ಬರ್ಬೋದು. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್, ಐ ಥಿಂಕ್ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ಲಿ, ಇನ್ನೊಂದ್ಸರಿ ರಿಪೀಟ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ನಾವು ಇದನ್ನ ಕೊಟ್ಟಿರುವಂತ 3 ಪ್ರಿಮಿಸಿಸ್ ನ ನೋಡ್ಕೊಳ್ಳೋಣ. ಸೊ ಕೊಟ್ಟಿರೋ 3 ಪ್ರಿಮಿಸಿಸ್ ಯಾವ್ದು? ಫಸ್ಟ್ ಕೊಟ್ಟಿರೋ ಪ್ರಿಮಿಸಿಸ್ ಪಿ ಆರ್ ನೆಗೇಷನ್ ಕ್ಯೂ, ಸೆಕೆಂಡ್ ಪ್ರಿಮಿಸಿಸ್ ನೆಗೇಷನ್ ಕ್ಯೂ ಆರ್, ಥರ್ಡ್ ಪ್ರಿಮಿಸಿಸ್ ಪಿ. ಇದಾದ್ಮೇಲೆ ಕನ್ಕ್ಲೂಷನ್ ನೆಗೇಷನ್ ಆರ್, ಅವ್ರು ಕೊಟ್ಟಿರುವಂತ ಕನ್ಕ್ಲೂಷನ್ ನೆಗೇಷನ್ ಆರ್, ಇದು ಅವ್ರು ಕೊಟ್ಟಿರೋ ಕನ್ಕ್ಲೂಷನ್. ಈಗ ನಾವೇನ್ ಮಾಡ್ತಿದೀವಿ, ಫಸ್ಟ್ ಪ್ರಿಮಿಸಿಸ್ 1 ತಗೋತೀನಿ. ಹಿಂಗೆ ಇದ್ರೆ ನಾನು ಎಲ್ಲೂ ರೆಡ್ಯೂಸ್ ಮಾಡೋದಿಕ್ ಬರಲ್ಲ ಅಂತ ಫಸ್ಟ್ ಈ ಪ್ರಿಮಿಸಿಸ್ ನ ತಗೊಂಡು ಇದಕ್ಕೆ ಈಕ್ವಲೆಂಟ್ ಆಗಿರೋದನ್ನ ಬರ್ಕೋತೀನಿ. ಇದಕ್ಕೆ ಈಕ್ವಲೆಂಟ್ ಆಗಿರೋದು ಯಾವುದು? ಪಿ ಆರ್ ನೆಗೇಷನ್ ಕ್ಯೂ ಯಾವ್ದಕ್ಕೆ ಈಕ್ವಲೆಂಟ್ ಆಗುತ್ತೆ ಅಂದ್ರೆ ಕ್ಯೂ ಕಂಡೀಷನಲ್ ಪಿ. ಹೆಂಗೆ ಅಂದ್ರೆ ನಾನು ಆಲ್ರೆಡಿ ತೋರಿಸ್ಕೊಟ್ಟೆ, ಪಿ ಕಂಡೀಷನಲ್ ಕ್ಯೂ ಇತ್ತು ಅಂದ್ರೆ ದಿಸ್ ವಿಲ್ ಬಿ ಈಕ್ವಲೆಂಟ್ ಟು ನೆಗೇಷನ್ ಪಿ ಆರ್ ಕ್ಯೂ ಅಂತ ಬರ್ಕೋತೀವಿ, ನೆಗೇಷನ್ ಪಿ ಆರ್ ಕ್ಯೂ. ಅದೇ ತರ ಕ್ಯೂ ಕಂಡೀಷನಲ್ ಟು ಪಿ ಅಂತ ಇತ್ತು ಅಂದ್ರೆ ನೆಗೇಷನ್ ಕ್ಯೂ ಆರ್ ಪಿ ಅಂತ ಬರ್ಕೋತೀವಿ, ನೆಗೇಷನ್ ಕ್ಯೂ ಆರ್ ಪಿ ಅಂತ ಬರ್ಕೋತೀವಿ. ಸೊ ನೆಗೇಷನ್ ಕ್ಯೂ ಆರ್ ಪಿ ಇಸ್ ಸೇಮ್ ಆಸ್ ಪಿ ಆರ್ ನೆಗೇಷನ್ ಕ್ಯೂ. ಆಚೆ ಈಚೆ ಇದೆ ಅಷ್ಟೇ. ಕಮ್ಯುಟೇಟಿವ್ ಲಾ ಪ್ರಕಾರ ಇದು ಹಿಂಗೂ ಎರಡು ಕಡೆ ಬರ್ಕೋಬಹುದು. ಸೊ ಅಲ್ಲಿಗೆ ಎರಡು ತರ ಬರ್ಕೊಂಡ್ರೆ ದಿಸ್ ವಿಲ್ ಬಿ ಈಕ್ವಲೆಂಟ್ ಟು ಕ್ಯೂ ಕಂಡೀಷನಲ್ ಪಿ. ಹಂಗಾಗಿ ಇದನ್ನ ನಾನು ಕ್ಯೂ ಕಂಡೀಷನಲ್ ಪಿ ಅಂತ ಬರ್ಕೋತೀನಿ. ವಿ ಕ್ಯಾನ್ ಸೇ ದಿಸ್ ಆಸ್ ಕಂಡೀಷನಲ್ ಲಾ ಪ್ರಕಾರ ಇದನ್ನ ಬರ್ಕೋತೀನಿ. ಇದನ್ನ 1 ಅಂತ ಕರಿತೀನಿ. ಬರ್ಕೊಂಡು ನಾನು ಅದನ್ನ ಏನಂತ ಕರಿತೀನಿ? 1 ಅಂತ ಕರಿತೀನಿ. ಸೊ ಇದನ್ನ ಬರ್ಕೊಂಡು 1 ಅಂತ ಏನ್ ಕರ್ಕೊಂಡೆ, ಇದ್ರ ಜೊತೆಗೆ ನನ್ನ ಪ್ರಿಮಿಸಿಸ್ 3 ನ ಅಪ್ಲೈ ಮಾಡ್ಕೋತೀನಿ. ಹೆಂಗೀಗ? ಕ್ಯೂ ಕಂಡೀಷನಲ್ ಪಿ ಅಂಡ್ ಪಿ ಇದಿತ್ತು ಅಂದ್ರೆ ಇದು ಇಸ್ ಈಕ್ವಲ್ ಟು ಕ್ಯೂ ಆಗುತ್ತೆ. ಯಾವ ಪ್ರಕಾರ? ಡಿಟ್ಯಾಚ್ಮೆಂಟ್ ಪ್ರಕಾರ, ರೂಲ್ ಆಫ್ ಡಿಟ್ಯಾಚ್ಮೆಂಟ್ ಪ್ರಕಾರ ಕ್ಯೂ ಕಂಡೀಷನಲ್ ಪಿ ಇತ್ತು ಅಂದ್ರೆ ರಿಸಲ್ಟ್ ವಿಲ್ ಬಿ ಕ್ಯೂ ಓನ್ಲಿ. ಅವ್ರ ಡಿಟ್ಯಾಚ್ಮೆಂಟ್ ರೂಲ್ ಅಲ್ಲಿ ಪಿ ಕಂಡೀಷನಲ್ ಕ್ಯೂ ಪಿ ಇತ್ತು ಅಂದ್ರೆ ರಿಸಲ್ಟ್ ಇಸ್ ಪಿ ಅಂತಾನೆ ಹೇಳ್ತಾರೆ. ಓಕೆ, ಸರಿ, ಪಿ ಕಂಡೀಷನಲ್ ಕ್ಯೂ ಇತ್ತು ಅಂದ್ರೆ ರಿಸಲ್ಟ್ ಪಿ ಅಂತಾನೆ ಹೇಳ್ತಾರೆ. ಆ ಪ್ರಕಾರನೇ ಇಲ್ಲಿ ನನಗೆ ಈಕ್ವೇಶನ್ ಇದು ಮತ್ತೆ ಪ್ರಿಮಿಸಿಸ್ 1 ಯೂಸಿಂಗ್ ಈಕ್ವೇಶನ್ 1 ಅಂಡ್ ಪ್ರಿಮಿಸಿಸ್ 3, equation 1 and premises 3 ಯೂಸ್ ಮಾಡಿಕೊಂಡು ಐ ಕ್ಯಾನ್ ರೆಡ್ಯೂಸ್ ದಟ್ ಟು ದ ಕ್ಯೂ. ಇದನ್ನ ನಾನು
ಈಕ್ವೇಶನ್ 2 ಅಂತ ಕರಿತೀನಿ. ಐ ಕಾಲ್ ದಿಸ್ ಆಸ್ ಈಕ್ವೇಶನ್ 2. ಈಗ ಏನ್ ಮಾಡ್ತೀವಿ, ಈ ಈಕ್ವೇಶನ್ 2 ನ ನಾವು ಪ್ರಿಮಿಸಿಸ್ 2 ಜೊತೆ ತಗೋತೀವಿ. ವಾಟ್ ಈಸ್ ಪ್ರಿಮಿಸಿಸ್ 2? ಪ್ರಿಮಿಸಿಸ್ 2 ಏನಿದೆ ಅಂದ್ರೆ ನೆಗೇಷನ್ ಕ್ಯೂ ಆರ್ ಆರ್ ಅಂತ ಇದೆ. ಸೊ ನೆಗೇಷನ್ ಕ್ಯೂ ಆರ್ ಅನ್ನ ನಾನು ಹೆಂಗ್ ಬರ್ಕೋಬಹುದು? ನೆಗೇಷನ್ ಕ್ಯೂ ಕಂಡೀಷನಲ್ ಟು ಆರ್ ಅನ್ನೋದನ್ನ ನಾನು ಹೆಂಗ್ ಬರ್ಕೋಬಹುದು? ನೆಗೇಷನ್ ಆರ್ ಕಂಡೀಷನಲ್ ಟು ಕ್ಯೂ ಅಂತ ಬರ್ಕೋಬಹುದು. ನೆಗೇಷನ್ ಆರ್ ಕಂಡೀಷನಲ್ ಟು ಕ್ಯೂ ಹೆಂಗ್ ಬರ್ಕೋತೀನಿ? ಬೇಸ್ಡ್ ಆನ್ ಕಾಂಟ್ರಾಪಾಸಿಟಿವ್. ಬೇಸ್ಡ್ ಆನ್ ಕಾಂಟ್ರಾಪಾಸಿಟಿವ್ ಬರ್ಕೋತೀನಿ. ಸೊ ಬೇಸ್ಡ್ ಆನ್ ಕಾಂಟ್ರಾಪಾಸಿಟಿವ್ ಬರ್ಕೊಂಡು ಇದನ್ನ ನಾನು 3 ಅಂತ ಕರಿತೀನಿ. ಬೈ ಯೂಸಿಂಗ್ 2 and 3, ಬೈ ಯೂಸಿಂಗ್ 2 and 3 ಏನಾಗುತ್ತೆ? 2 ಯಾವುದು? ಕ್ಯೂ. 3 ಯಾವುದು? ನೆಗೇಷನ್ ಆರ್ ಕಂಡೀಷನಲ್ ಟು ಕ್ಯೂ. ಅಲ್ಲಿಗೆ ಯೂಸಿಂಗ್ 2 or 3 ನಾನು ಏನ್ ಮಾಡಬಹುದು? ನೆಗೇಷನ್ ಕ್ಯೂ ನೆಗೇಷನ್ ಆರ್ 3 ಸ್ಟೇಟ್ಮೆಂಟ್. ಫಸ್ಟ್ 3 ಬರ್ಕೋತೀನಿ. ನೆಗೇಷನ್ ಆರ್ ಕಂಡೀಷನಲ್ ಟು ಕ್ಯೂ. ನೆಕ್ಸ್ಟ್ ಬರೋದು ಸೆಕೆಂಡ್ ಈಕ್ವೇಶನ್, ಅದನ್ನ ಕ್ಯೂ ಅಂತ ಕೊಟ್ಕೋತೀನಿ. ಇದು ಅಕಾರ್ಡಿಂಗ್ ಟು ದ ಅಗೇನ್ ಡಿಟ್ಯಾಚ್ಮೆಂಟ್ ಪ್ರಕಾರನೇ ಇದೆ. ಅಕಾರ್ಡಿಂಗ್ ಟು ದ ಡಿಟ್ಯಾಚ್ಮೆಂಟ್ ಐ ಕ್ಯಾನ್ ರೈಟ್ ಇಟ್ ಆಸ್ ನೆಗೇಷನ್ ಆರ್. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ನೆಗೇಷನ್ ಆರ್. ಸೊ ಈ ತರ ನೆಗೇಷನ್ ಆರ್ ಗೆ ರೆಡ್ಯೂಸ್ ಆಯಿತು ಅಂದ್ರೆ ದಿಸ್ ಈಸ್ ದ ಸೇಮ್ ಕನ್ಕ್ಲೂಷನ್ ವಾಟ್ ದೇ ಗಿವನ್. ಸೊ ಅಲ್ಲಿಗೆ ಅವ್ರು ಕೊಟ್ಟಿರೋ ಕನ್ಕ್ಲೂಷನ್ ನನಗೆ ಮತ್ತೆ ಬಂದಿರೋದ್ರಿಂದ ಐ ಕಾಲ್ ದಿಸ್ ಆಸ್ ದಿಸ್ ಇಸ್ ದ ವ್ಯಾಲಿಡ್ ಆರ್ಗ್ಯುಮೆಂಟ್. ಐ ಕಾಲ್ ದಿಸ್ ಆಸ್ ದಿಸ್ ಇಸ್ ದ ವ್ಯಾಲಿಡ್ ಆರ್ಗ್ಯುಮೆಂಟ್. ಇಸ್ ದಟ್ ಕ್ಲಿಯರ್? ಇನ್ನೊಂದ್ಸರಿ ನಾನು ಎಕ್ಸ್ಪ್ಲೈನ್ ಮಾಡ್ಲಾ? ಗೊತ್ತಾಯ್ತಾ? ಅರ್ಥ ಆಗಿದೆಯಾ ಇದು? ಫಸ್ಟ್ ಪ್ರಿಮಿಸಿಸ್, 3 ಪ್ರಿಮಿಸಿಸ್. ಇದು ಕೂಡ ತುಂಬಾ ಸರಿ ರಿಪೀಟ್ ಮಾಡಿದ್ದಾರೆ ಎಕ್ಸಾಮ್ ಅಲ್ಲಿ. ತುಂಬಾ ಸರಿ ರಿಪೀಟ್ ಆಗಿದೆ ಈ ಪ್ರಾಬ್ಲಮ್. ಹಂಗಾಗಿ ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ. ಈ ಸರಿ ಮತ್ತೆ ಬರೋ ಚಾನ್ಸಸ್ ಇದ್ರೂ ಇರ್ಬೋದು. ಸೊ ಈ ಪ್ರಾಬ್ಲಮ್ ಬಂದ್ರೆ ಹೆಂಗ್ ಸಾಲ್ವ್ ಮಾಡಬೇಕು? ಓಕೆ, ಅರ್ಥ ಆಗಿದೆಯಾ ಪ್ರಾಬ್ಲಮ್ ಆಲ್ ಆಫ್ ಯು? Yes, sir. ಅರ್ಥ ಆಗಿದೆಯಾ? Yes, sir. Yes, sir. Okay. ಸರಿ. ಸೊ ಐ ವಿಲ್ ಸ್ಟಾಪ್ ಹಿಯರ್. ಇನ್ ಕೇಸ್ ನೆಕ್ಸ್ಟ್ ಯಾವ್ದಾದ್ರು ಪ್ರಾಬ್ಲಮ್ಸ್ ನಿಮಗೆ ಏನಾದ್ರು ಬೇಕು ಅನ್ಸಿದ್ರೆ ಜಸ್ಟ್ ಮೆಸೇಜ್ ಮೀ ದ ಪ್ರಾಬ್ಲಮ್. ಐ ವಿಲ್ ಟ್ರೈ ಟು ಸಾಲ್ವ್ ದಟ್. ಓಕೆ, ಥ್ಯಾಂಕ್ ಯು. ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು. Thank you, sir. ಓಕೆ, ಥ್ಯಾಂಕ್ ಯು.